ಮಾನಸಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಹೆಸರು ಕೊಟ್ಟರು ಶ್ರೀಪಾದರು. ಏನು ಅಂದರೆ ಹೇಳಿದ್ದೇ ಹೇಳೋದು, ಗೀತಾಗೀಯತೆ ಅಂದರೆ ಏನು, ಹೇಳಿದ್ದನ್ನೇ ಹೇಳೋದು. ಮತ್ತು ಯಾರು ಕೃಷ್ಣ ಹೇಳದೇ ಇದ್ದದನ್ನು ಯಾರಿಗೆ ಹೇಳಲಿಕ್ಕೆ ಬರುತ್ತೆ? ಯಾರು ಏನೂ ಹೇಳೋದು ಸಾಧ್ಯವೇ ಇಲ್ಲ. ಭಗವಂತ ಏನು ಹೇಳಿದ ಅದನ್ನು ನಾವು ಹೇಳೋದು ಕೇಳೋದು ಅಷ್ಟೇ. ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಹೇಳಬೇಕು, ಕೇಳೋರಿದ್ದಾಗ ಹೇಳೋದು, ಕೇಳೋರಿದ್ದಾಗ ಕೇಳೋದು, ಹೇಳೋರು ಕೇಳೋರಿರದಿದ್ದಾಗ ಮನಸ್ಸಿನಲ್ಲೇ ಸ್ಮರಣೆ ಮಾಡ್ತಾ ಕೂಡೋದು. ಹಾಗೆ ಅಂಥ ಒಂದು ಇವತ್ತು ಅದರ ಉದ್ಘಾಟನೆಗೆ ಶ್ರೀಗಳವರಿಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಡುವೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಹರಸಿ ಹೋಗಬೇಕು ಅಂತ ಪ್ರೀತಿಯಿಂದ ಬಂದಿದ್ದಾರೆ. ನಾನು ನಿಮಗೆ ಗೊತ್ತಿದೆ, ನನಗೆ ಯಾರನ್ನು ಎದುರು ಕೂರಿಸಿ ಹೊಗಳಿ ಗೊತ್ತಿಲ್ಲ ಅಂತ. ವಸ್ತುಸ್ಥಿತಿ ಹೇಳುವುದು ಬಿಟ್ಟು ಅತಿಶಯೋಕ್ತಿ ಅಲಂಕಾರದ ಪರಿಚಯವೇ ಇಲ್ಲ ನನಗೆ. ನಾನು ನಮ್ಮ ಸಣ್ಣ ತಲೆಮಾರಿನ ಈಗ ಹೊಸತಾಗಿ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರುವ ಯತಿ ಪರಂಪರೆಯಲ್ಲಿ ಬಹಳ ಆಸೆ ಇಟ್ಟುಕೊಂಡ ಸ್ವಾಮಿಗಳಿವರು. ಯಾಕೆಂದರೆ ತಾನು ಶಾಸ್ತ್ರವನ್ನು ಚೆನ್ನಾಗಿ ಓದಿ ಅದನ್ನು ಜನರಿಗೆ ಅರ್ಥವಾಗುವಂತೆ ಕಮ್ಯುನಿಕೇಟ್ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಅಗಾಧವಾಗಿ ಬೆಳೆಸಿಕೊಂಡಂಥ ಯತಿಗಳಿವರು. ಆದ್ದರಿಂದ ಮಧ್ವ ಸಿದ್ಧಾಂತವನ್ನು ಜನಕ್ಕೆ ಮುಟ್ಟಿಸುವ ಒಂದು ಪರಿಕ್ರಮದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಇವಾಗಲೇ ಕಂಡಿದ್ದಾರೆ. ಅದನ್ನು ನಾನು ಅವರಿಗೆ ಅಂದಿದ್ದೆ, ಅವರು ಒಪ್ಪಿಕೊಳ್ಳಿಲ್ಲ. ನಾನು ಒಂದು ಸರ್ತಿ ಬರೆದೆ, ನನಗೆ ತುಂಬ ಸಂತೋಷ ಆಗ್ತಾ ಇದೆ, ನಿಮ್ಮ ಕಮ್ಯುನಿಕೇಷನ್ ಜನಕ್ಕೆ ಮುಟ್ಟುವ ರೀತಿಯಿಂದ ನೀವು ವೇದಾಂತವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದಾಗ ಅವರು ಎಷ್ಟು ತಮಾಷೆಯಾಗಿ ಉತ್ತರ ಬರೆದಿದ್ರು ಅಂದರೆ, ಹಿಂದೆ ನನಗೆ ಈಗಲೂ ನೆನಪಿದೆ, ಅದೆಲ್ಲ ಕಮ್ಯುನಿಕೇಟ್ ಆಗಬೇಕಾಗಿದ್ದರೆ ಕಮ್ಯುನಿಕೇಟ್ ಆಗಬೇಕಾದ ವ್ಯಕ್ತಿಗಳು ನಿಮ್ಮ ಉಪನ್ಯಾಸಕ್ಕೆ ಬರ್ತಾರೆ, ನನ್ನ ಉಪನ್ಯಾಸಕ್ಕೆ ಬರೋಲ್ಲ, ನನ್ನ ಉಪನ್ಯಾಸಕ್ಕೆ ಬರೀ ಬತ್ತಿ ಹೊಸೆಯವರು ಬರ್ತಾರೆ ಅಂತ ತಮಾಷೆ ಮಾಡಿ ಕಾಗದ ಬರೆದಿದ್ರು. ನಿಜವಾಗಿ ಶ್ರೋತೃಗಳು ಬರೋದಿಲ್ಲ ನಿಮ್ಮ ಉಪನ್ಯಾಸಕ್ಕೆ, ನಾವು ಬೇರೆ ಮನೆಯಲ್ಲಿ ಕೆಲಸ ಇಲ್ಲದೆ ಬತ್ತಿ ಹೊಸೆಯವರು ಬಂದು ಕೂತು ಕೇಳ್ತಾರೆ, ನಾವು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ. ಅಂದರೆ ಪರಿಹಾಸ್ಯ. ಅವರ ಉಪನ್ಯಾಸಕ್ಕೂ ಜನ ಬರ್ತಾರೆ, ಅಷ್ಟು ವಿನೋದವಾಗಿ ಉತ್ತರ ಬರೆದಿದ್ರು ಅವರು. ನನಗೆ ಈಗಲೂ ನೆನಪಿದೆ. ತುಂಬ ಭರವಸೆ ಇಟ್ಟುಕೊಂಡಿದ್ದೇನೆ ನಾನು ನನ್ನಂಥ ಬಹಳ ಮಂದಿ ಒಳ್ಳೆಯದನ್ನು ನೋಡಿ ಸಂತೋಷ ಪಡ್ತಕ್ಕವರು ಕಮ್ಮಿ ಏನೂ ಇಲ್ಲ, ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಯತಿ ಮಾಲಿಕೆಯಲ್ಲಿ ಒಂದು ತೇಜಸ್ವಿಯಾದಂಥ ಒಂದು ಪರಂಪರೆ ನಿರ್ಮಾಣ ಆಗ್ತಾ ಇದೆ. ವಿಶೇಷವಾಗಿ ಕೃಷ್ಣನ ಪೂಜೆ ಮಾಡ್ತಕ್ಕ, ನಿನ್ನೆ ಪೇಜಾವರ ಶ್ರೀಗಳವರು ಇದೇ ಮಾತು ಹೇಳಿದ್ರು. ನಿನ್ನೆ ಮೈಸೂರಿಗೆ ಹೋಗಿದ್ದೆ ನಾನು. ಪೇಜಾವರ ಶ್ರೀಗಳವರು ಹೇಳಿದರು, ಚಿಕ್ಕ ಯತಿಗಳು ಎಲ್ಲ ಒಬ್ಬರನ್ನೊಬ್ಬರು ಮೀರಿಸುವಂತೆ ಪರ್ಯಾಯ ಮಾಡುವ ಸಂಕಲ್ಪ ಮಾಡಿದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ. ಇವಾಗ ಪಲಿಮಾನ ಸ್ವಾಮಿಗಳು, ಅದ ನಂತರ ಅದ್ಮಾನ ಸ್ವಾಮಿಗಳು ಅವರು ಕೂಡ ಅವರ ಮುಂದಿನ ಯೋಜನೆಗಳು ಕೇಳಿ ನನಗೆ ತುಂಬ ಸಂತೋಷ ಆಗಿದೆ. ಕೃಷ್ಣನ ಪೂಜೆಯಲ್ಲಿ ಅಭೂತಪೂರ್ವವಾದ ಸೇವೆ ಮಾಡಬೇಕು ಅನ್ನುವಂಥ ಉತ್ಸಾಹ ಬೆಳೀತಾ ಇರುವುದನ್ನು ಕಂಡು ಕೇಳಿ ಬಹಳ ಸಂತೋಷ ಆಗಿದೆ ನನಗೆ ಅಂತಂದರು. ಹಾಗೆ ಒಂದು ಸಹವೀರ್ಯಂ ಕರವಾವಹೈ ತೇಜಸ್ವಿನೌ ಅಧೀತಮಸ್ತು ಅಂತ ಆ ತೇಜಸ್ವಿಯಾದ ಅಧ್ಯಯನದಿಂದ
ತಾವು ತೇಜಸ್ವಿಗಳಾಗಿ ಸಮಾಜಕ್ಕೆ ಆ ತೇಜಸ್ಸನ್ನು ಹಂಚುವ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಯಂಗರ್ ಜನ್ರೇಷನ್ ಯತಿಗಳಲ್ಲಿ ಬರ್ತಾ ಇದೆ. ಬಹಳ ಸಂತೋಷದ ವಿಷಯ ಅದು. ಒಂದು ಆ ಕಾಲಘಟ್ಟದಲ್ಲಿ ನಾವು ಇದ್ದು ನೋಡುವುದೇ ಒಂದು ನಮ್ಮ ಸಂತೋಷದ ಮತ್ತು ಭಾಗ್ಯಕರವಾದ ವಿಷಯ. ಇನ್ನೊಂದು ಆಶ್ಚರ್ಯ ಅಂದರೆ ಈ ಸಣ್ಣ ಯತಿಗಳಲ್ಲಿ ಅಪಾರವಾದ ವಿದ್ವತ್ತೆ ಇದೆ. ಆದರೆ ನಾವು ದೊಡ್ಡ ವಿದ್ವಾಂಸರು, ನಾವು ದೊಡ್ಡ ಪೀಠದವರು, 1.5 ಇಂಚು ಎತ್ತರದಲ್ಲಿ ಕೊಡಬೇಕನ್ನೋ ಅಹಂಕಾರ ಇಲ್ಲ. ಅಹಂಕಾರ ಇಲ್ಲದ ವಿದ್ವತ್ತೆ ಇರುವ ಪೀಠಗಳು ನಮಗೆ ಬೇಕು. ಅಹಂಕಾರದ ಪೀಠಗಳು ಅವರ ಅಹಂಕಾರದಲ್ಲೇ ಮುಳುಗಿ ಹೋಗ್ತವೆ. ಅವು ಸಮಾಜಕ್ಕೆ 5 ಪೈಸೆ ಉಪಯೋಗ ಇಲ್ಲ. ಆದರೆ ಅಹಂಕಾರವನ್ನು ಕಳಚಿಕೊಂಡು ನಾವು ದೇವರ ಮುಂದೆ ಎಲ್ಲರೂ ಸಣ್ಣವರು ಅಂತ ತಿಳ್ಕೊಂಡು ಎಲ್ಲರ ಜೊತೆಗೂ ಬೆರೆತು ಕೂಡಿ ಮಧ್ವ ಸಿದ್ಧಾಂತವನ್ನು ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ನಮ್ಮ ಹೊಸ ತಲೆಮಾರಿನ ಯತಿಗಳು ಮಾಡ್ತಾ ಇರುವುದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ನನಗೆ ಯಾವ ದಾಕ್ಷಿಣ್ಯವೂ ಇಲ್ಲ, ಸರಿ ಕಂಡದ್ದನ್ನು ಹೇಳುವುದಷ್ಟೇ ನನ್ನ ಕೆಲಸ. ಅದರಿಂದ ಕೆಲವರಿಗೆ ಸಂತೋಷ ಆಗುತ್ತೆ, ಕೆಲವರಿಗೆ ಬೇಸರ ಆಗುತ್ತೆ. ನನ್ನನ್ನು ನೋಡಿಯೇ ಕೆಲವರಿಗೆ ಬೇಸರ ಆಗುತ್ತೆ. ಏನು ಮಾಡೋಣ, ಇವನು ಅಂಗಾರಕಾಕ್ಷತೆ ಇಲ್ಲ, ಜುಟ್ಟಿಲ್ಲ, ಇವನು ಉಪನ್ಯಾಸ ಕೇಳಬೇಕಲ್ಲ ಅಂತ ಸಂಕಟ ಆಗುತ್ತೆ ಕೆಲವರಿಗೆ. ಅವರಿಗೆ ಸಂತೋಷ ಆಗಬೇಕು ಅಂತ ನಾನು ವೇಷ ಹಾಕುವುದು ಸಾಧ್ಯ ಇಲ್ಲ. ನಾನು ಏನೋ ಅದು ನಾನು. ನಿಮಗೆ ಇದು ನಮ್ಮ ಗುರುಗಳು ವಿದ್ಯಾಮಾನ್ಯರು, ನಿನ್ನೆ ಅದು ಮೈಸೂರಿನಲ್ಲಿ ಆ ವಿಷಯವೂ ಬಂತು. ಒಂದು ಡೆಲಿಗೇಷನ್ ಬಂತು ಇಲ್ಲಿಗೆ. ವಿದ್ಯಾಮಾನ್ಯರು ಇದ್ದಾಗ ಒಂದು ಡೆಲಿಗೇಷನ್ ಏನು ಅಂದರೆ, ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ಬನ್ನಂಜಿಯವ್ರನ್ನ ಉಪನ್ಯಾಸ ಕರಿಬಾರದು, ಯಾಕೆ ನಮ್ಮಂಥ ಅಂಗೆ ಹಾಕದೇ ಇದ್ದಾರೆ ಅವಮಾನ ಆಗುತ್ತೆ, ಕರಿಬಾರದು ಅಂತ ಸ್ವಾಮಿಗಳಿಗೆ ಒಂದು ಡೆಲಿಗೇಷನ್ ಬಂತು. ಸ್ವಾಮಿಗಳು ನಗ್ತಾ ಕೂತರು. ಬಹಳ ವಿಚಿತ್ರ, ಏನೂ ಹೇಳಲಿಲ್ಲ. ಅವರು ಏನೋ ಸ್ವಾಮಿಗಳು ಹೇಳ್ತಾರೆ ಅಂತ ಮತ್ತು ಅಂದರು. ಅವರು ಸುಮ್ಮನೆ ನಗ್ತಾ ಕೂತರು. ಮೌನಂ ಸಮ್ಮತಿ ಲಕ್ಷಣಂ, ಇವ್ರಿಗೆ ಸಮ್ಮತ ಅಂತ ಹೊರಟೋದ್ರು. ಅವರು ಹೊರಟೋದ ಮೇಲೆ ಸ್ವಾಮಿಗಳು ಹೇಳಿದ ಮಾತೇನು ಗೊತ್ತಾ? ಬನ್ನಂಜೆಯನ್ನು ಕರೀಬಾರದಂತೆ. ಕರೆಯದೇ ಇದ್ದರೆ ಬನ್ನಂಜೆಗೆ ನಷ್ಟ ಅಲ್ಲ, ಇವರಿಗೆ ನಷ್ಟ. ಇದು ವಿದ್ಯಾಮಾನ್ಯನ ಆಡಿದ ಮಾತು. ನಾನು ನನ್ನ ಹೆಗ್ಗಳಿಕೆಗೋಸ್ಕರ ಹೇಳ್ತಾ ಇಲ್ಲ. ಅಂಥ ದೊಡ್ಡವರು, ಅಂಥ ಸಹೃದಯತೆಯಿಂದ ಆಡಿದರೆ ಕೆಲವರಿಗೆ ಸಂಕಟ, ಇವನು ಮಾತಾಡ್ತಾನಲ್ಲ ಏನು ಮಾಡಲಿ ಅಂತ. ಮೊನ್ನೆ ತಮಾಷೆ ಅಂದರೆ, ಅಲ್ಲ ಕೆಲವು ಎಷ್ಟು ಅಪ್ರಬುದ್ಧರು ಇರ್ತಾರೆ ಜನ ಅಂದರೆ. ಮಧ್ವವಿಜಯದ ಪುಸ್ತಕದ ಬಗ್ಗೆ ಏನೋ ಮಾತಾಡ್ತಾ ಒಬ್ರು ಹೇಳಿದ್ರಂತೆ, ಅಯ್ಯೋ ಅದು ಬರೀ ವೃತ್ತಿಜ್ಞಾನ, ಏನು ಉಪಯೋಗ ಇಲ್ಲ ಅಂತ. ವೃತ್ತಿಜ್ಞಾನ ಅಂದೇನು ಶಬ್ದಾರ್ಥವೇ ಗೊತ್ತಿಲ್ಲ ಅವರಿಗೆ. ಯಾಕೆಂದರೆ ಎಲ್ಲ ಅವ್ರು ಹೇಳಿದ್ದು ವೃತ್ತಿಜ್ಞಾನವೇ. ಅವರು ಅದನ್ನು ವೃತ್ತಿಜ್ಞಾನ, ಶಾಸ್ತ್ರ ಓದಿ ಬರುವುದೇ ವೃತ್ತಿಜ್ಞಾನ, ಅಪರೋಕ್ಷ ಜ್ಞಾನ ಅಲ್ಲ. ಅದೆಲ್ಲ ಬರೀ ವೃತ್ತಿಜ್ಞಾನ ಅಲ್ವ, ಅದನ್ನು ಓದಿ ಉಪಯೋಗ ಇಲ್ಲ. ಅಂದರೆ ಇಷ್ಟು ಪೆದ್ದುಗಳಿದ್ದಾರೆ, ತಾವು ಏನು ಮಾತಾಡ್ತೇವೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಬರೇ ಸಂಕಟ, ಅಸೂಯೆ ಹೊಟ್ಟೆಗೆ. ಏನು ಮಧ್ವ ಸಿದ್ಧಾಂತ ಉದ್ಧಾರ ಆಗುತ್ತೆ ಇಂಥವರಿಂದ? ಇವರ ವೇಷದಿಂದ, ವೈದಿಕ ವೇಷದಿಂದ ಮಧ್ವ ಸಿದ್ಧಾಂತ ಉದ್ಧಾರ ಆಗೋಲ್ಲ. ಇವರು ಒಳಗಿನಿಂದ ವೈದಿಕರಾಗಬೇಕು. ಈ ಹೊಟ್ಟೆಗೆಚ್ಚು, ಅಸೂಯೆ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದನ್ನು ಬಿಟ್ಟು ಒಳ್ಳೆಯದನ್ನು ಒಳ್ಳೆಯದು ಅಂತ ಗ್ರಹಣ ಮಾಡೋ ಬುದ್ಧಿ ದೇವರು ಕೊಡೋ ತನಕ ಇನ್ನು 10 ಜನ್ಮ ಆದರೂ ಅವರು ಉದ್ಧಾರ ಆಗೋದಿಲ್ಲ. ಯಾಕೆ ಈ ಬುದ್ಧಿಗಳೆಲ್ಲ? ಬರೇ ಅಸೂಯೆ, ಟೀಕೆ, ಬೈಗಳು. ಹೊಟ್ಟೆಗಿಚ್ಚು ವೇದಾಂತದ ಕೊಡುಗೆ ಅಲ್ಲ, ಅದವರ ಪ್ರಾರಬ್ಧ ಕರ್ಮದ ಕೊಡುಗೆ. ಅದನ್ನು ಮೀರಿ ನಿಂತಾಗ ದೇವರ ಕರುಣೆಯನ್ನು ಪಡೆಯಬಹುದು. ಹಾಗಾಗಿ ನಾವು ಮೂಲಭೂತವಾಗಿ ಅಹಂಕಾರ, ಹೊಟ್ಟೆಕಿಚ್ಚು ಇದನ್ನು ಬಿಟ್ಟು ವೇದಾಂತಕ್ಕೆ ಪ್ರವೇಶ ಮಾಡಬೇಕು. ಬಹಳ ಜನರಿಗೆ ಅದೇ ಬಂಡವಾಳ. ಹೊಟ್ಟೆಗಿಚ್ಚು ಅಹಂಕಾರಗಳೇ ಬಂಡವಾಳ ಆಗಿಬಿಟ್ಟು ಅವ್ರಿಗೆ ವೇದಾಂತಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ವೇದಾಂತದ ವೇಷ ಹಾಕಿ ಆಗಿಬಿಟ್ಟಿದೆ, ಅದನ್ನು ಕಳಚಲಿಕ್ಕೂ ಆಗ್ತಾ ಇಲ್ಲ. ಕಡೆಗೆ ವೇಷವೇ ವೇದಾಂತವಾಗಿ, ವೇದಾಂತವೇ ವೇಷವಾಗಿ ಏನೇನೋ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಅಂಥ ವೇಷದ ಮಧ್ಯೆ ನಿಜ ವೇಷ ನೋಡುವ ಪ್ರಯತ್ನ ನಡೆಯಬೇಕು. ಅವರೇ ಮುಖವಾಡ ಕಳಚಿ ನೋಡಬೇಕು. ಅವರೇ ಕರಡಿಯಲ್ಲಿ ಅವ್ರ ಮುಖ ನೋಡಿದ್ರೆ ಅವರಿಗೆ ಹೇಸಿಗೆ ಆಗುತ್ತೆ. ಇಷ್ಟು ಕೊಳಕೋ ನಮ್ಮ ಮುಖ, ನಮಗೆ ಮುಖವೇ ಇಲ್ಲ, ನಾವು ಮುಖವಾಡವನ್ನೇ ಮುಖ ಅಂತ ತಿಳ್ಕೊಂಡು ಬದುಕಿದೆವು ಅಂತ ನಾಚಿಕೊಳ್ಳುವ ಪ್ರಸಂಗ ಬರುತ್ತೆ. ಆದರೆ ಇದು ಎಲ್ಲಕ್ಕೂ ಅಪವಾದವಾದಂಥ ಒಂದು ಯತಿ ಪರಂಪರೆ. ನಾನು ಇದನ್ನು ಇಷ್ಟು ಹೇಳಿದ್ದು ಬಹಳ ಪ್ರಾಮಾಣಿಕವಾದ, ಯಾವುದೇ ಒಂದು ನಿಸ್ಪೃಹತೆಯ, ಅಹಂಕಾರದ ಸೋಗೆ ಇಲ್ಲದ. ಯಾಕೆಂದರೆ ಸಾಮಾನ್ಯವಾಗಿ ಮಠಾಧಿಪತಿಗಳು ಅಂದಾಗ ಸಹಜವಾಗಿ ಎಲ್ಲರೂ ಒಂದು ಅಡ್ಡ ಬಿದ್ದಾಗ ಗೊತ್ತಿಲ್ಲದೆ ಅಹಂಕಾರ ಬಂದುಬಿಡ್ತದೆ. ಅದನ್ನು ಮೀರಿ ನಿಂತು ಕೇವಲ ಜ್ಞಾನದ ದಾಸ್ಯ ದೀಕ್ಷೆ ತೊಟ್ಟ ಒಂದು ಯತಿ ಪರಂಪರೆ ನಮ್ಮ ಕಣ್ಮುಂದೆ ಬೆಳೀತಾ ಇದೆ ಅನ್ನೋದು ನಾವೆಲ್ಲರೂ ಸಂತೋಷ ಪಡಬೇಕಾದ, ಹೆಮ್ಮೆ ಪಡಬೇಕಾದ. ಇದಕ್ಕೋಸ್ಕರ ಅಹಂಕಾರ ಪಡೋಣ. ನಮ್ಮಲ್ಲಿ ಇಂಥ ಯತಿಗಳಿದ್ದಾರೆ ಅಂತ ಅಹಂಕಾರ ಪಡೋಣ. ನಮ್ಮ ಸ್ವಂತ ಅಹಂಕಾರ ಅಲ್ಲ, ಇಂಥ ಯತಿಗಳು ನಮ್ಮ ಪರಂಪರೆಯಲ್ಲಿ ಇದ್ದಾರೆ. ಇನ್ಯಾವ ಪರಂಪರೆಯಲ್ಲೂ ಇಂಥ ಯತಿಗಳು ಬಂದಿಲ್ಲ, ಬರ್ತಾ ಇಲ್ಲ. ಆದರೆ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಇಂಥ ಯತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ ಅಂತ ಅನ್ನೋ ವಿಷಯದಲ್ಲಿ ಬೇಕಾದರೆ ಅಹಂಕಾರ ಪಡೋಣ. ಇಷ್ಟು ವಿಷಯಗಳನ್ನು ನನಗೆ ಅದನ್ನು ಪ್ರಾರಂಭದಲ್ಲಿ ನನ್ನ ಹೃದಯದ ತುಡಿತಗಳನ್ನು ನಿಮ್ಮ ಮುಂದೆ ತೋಡಿಕೊಳ್ಳದೆ ನಾನು ವಿಷಯ ಪ್ರವೇಶ ಮಾಡುವುದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಎಷ್ಟು ವಿಷಯ ಹೇಳಿದೆ. ಮುಂದೆ
ಗೀತೆಗೆ ಪ್ರವೇಶ ಮಾಡೋಣ. 10ನೇ ಅಧ್ಯಾಯ, 9 ಅಧ್ಯಾಯ ಮುಗಿದಿದೆ ಅಂತ ವರ್ತಮಾನ ಪೇಪರ್ನಲ್ಲಿ ಸುದ್ದಿ ಬಂದಾಗ ನೆನಪು ಅಲ್ವಾ? ಎಷ್ಟು ಮುಗಿದ 9ನೇ ಅಧ್ಯಾಯ ಮುಗಿದಿದೆ ಅಂತ ಏನೋ ಸುದ್ದಿ ಬಂದ ಹಾಗೆ. ಅದನ್ನ 10ನೇ ಅಧ್ಯಾಯ ನಾವು ಪ್ರಾರಂಭ ಮಾಡಬೇಕು. 10ನೇ ಅಧ್ಯಾಯದಲ್ಲಿ ವಿಷಯ ಏನು ಅಂದರೆ, ಭಗವಂತ ತನ್ನ ವಿಭೂತಿಗಳನ್ನು ಮತ್ತು ವಿಶೇಷತಃ ನಾವು ಉಪಾಸನೆ ಮಾಡಬೇಕಾದಂಥ ಕೆಲವು ಭಗವಂತನ ವಿಶೇಷ ಗುಣಗಳನ್ನು ಹೇಳ್ತಾನೆ. ಇದು ಒಂದು ದೃಷ್ಟಿಯಿಂದ 10ನೇ ಅಧ್ಯಾಯ ಕೇವಲ ಉಪಾಸನೆಗೋಸ್ಕರ ನಾವು ಅಳವಡಿಸಿಕೊಳ್ಳಬೇಕಾದ ವಿಶೇಷ ಅನುಸಂಧಾನವನ್ನು ಹೇಳುವ ಉಪಾಸ್ತಿಗೆ ಸಂಬಂಧಪಟ್ಟ ಅಧ್ಯಾಯ, ಬರೇ ಉಪಾಸನೆ. ಕೃಷ್ಣ ಅದನ್ನೇ ಹೇಳ್ತಾನೆ, ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ಅಂತ. ಬಹಳ ತಮಾಷೆ ಅಂದರೆ ಕೃಷ್ಣ ಹೇಳ್ತಾನೆ, ಇನ್ನೂ ಹೇಳ್ತೇನೆ ನಿನಗೆ. ಈ ಇನ್ನೂ ಹೇಳ್ತೇನೆ ಅಂತ ಹೇಳುವುದರಲ್ಲೇ ಒಂದು ವಿಶೇಷವಾದ ಅರ್ಥ ಇದೆ. ಯಾವಾಗಲೂ ನಿಜವಾದ ಗುರು ಶಿಷ್ಯನನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡೋದಕ್ಕೋಸ್ಕರ ಹೇಳುವುದಕ್ಕೆ ವಿಳಂಬ ಮಾಡ್ತಾನೆ. ತಕ್ಷಣ ಕೇಳಿದ ತಕ್ಷಣ ಹೇಳುವುದಿಲ್ಲ. ನಿಮಗೆ ಗೊತ್ತಿದೆ, ಸಂವತ್ಸರಂ ವತ್ಸ್ಯಥ ತತಃ ಪ್ರಶ್ನಾನ್ ಪೃಚ್ಛತ ಅಂತ ಷಟ್ಪ್ರಶ್ನೋಪನಿಷತ್ನಲ್ಲಿ ಪಿಪ್ಪಲಾದನ ಹತ್ರ ವಿದ್ಯಾರ್ಥಿಗಳು ಅವರೆಲ್ಲ ಬ್ರಹ್ಮಜ್ಞರು, ವೇದಜ್ಞರು, ವಿದ್ವಾಂಸರು, 6 ಜನ ವಿದ್ವಾಂಸರು ಬಂದರೆ ಇಡೀ 1 ವರ್ಷ, 1 ವರ್ಷ ಆದಮೇಲೆ ನೋಡೋಣ, ಆಮೇಲೆ ಪ್ರಶ್ನೆ ಹಾಕಿರಿ, ನನಗೆ ಗೊತ್ತಿದ್ದರೆ ಉತ್ತರ ಕೊಡ್ತೇನೆ ಅಂತ ಪಿಪ್ಪಲಾದರು ಹೇಳಿದ ಮಾತು. 1 ವರ್ಷ ಕಾಯಿಸಿದ್ದಾನೆ. ಯಾಕೆಂದರೆ ಪರೀಕ್ಷೆ. ಏನು ಪರೀಕ್ಷೆ? ವಿದ್ಯಾರ್ಥಿಗಳ ಪರೀಕ್ಷೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳನ್ನು ಗುರು ಪರೀಕ್ಷೆ ಮಾಡೋದು, ಗುರುವನ್ನು ವಿದ್ಯಾರ್ಥಿಗಳು ಪರೀಕ್ಷೆ ಮಾಡೋದು. 1 ವರ್ಷ ನೋಡಿ ನೀವು. ಎಲ್ಲೋ ದೂರದಲ್ಲಿ ಪಿಪ್ಪಲಾದರೂ ದೊಡ್ಡ ವಿದ್ವಾಂಸರನ್ನು ಕೇಳಿ ಬಂದಿದ್ದೀರಿ, ಇಲ್ಲಿ ಬಂದ ಮೇಲೆ ಇಷ್ಟೇನಾ, ನಾವು ಏನೋ ದೊಡ್ಡ ಸಂಗತಿ ಅಂತ ತಿಳ್ಕೊಂಡು ಬಂದಿದ್ದೀವಿ, ಈಗ ನೋಡಿದರೆ ಉಪಯೋಗ ಇಲ್ಲ ಪಿಪ್ಪಲಾದರು ಅಂತ ಕಂಡ್ರೆ ಹೋಗಿ ನನ್ನನ್ನು ನೀವು ಪರೀಕ್ಷೆ ಮಾಡಿ, ನಿಮ್ಮನ್ನು ನಾನು ಪರೀಕ್ಷೆ ಮಾಡಬೇಕು, ನಿಮಗೆ ಹೇಳಬೇಕೋ ಬೇಡ ಅಧ್ಯಾತ್ಮ ಅಂತ ನಾನು ಇಬ್ಬರು ಪರೀಕ್ಷೆ ಮಾಡಿಕೊಳ್ಳೋಣ. 1 ವರ್ಷ ಆದ ಮೇಲೂ ಈ ಪರೀಕ್ಷೆಯಲ್ಲಿ ನೀವು ನನ್ನನ್ನು ಪರೀಕ್ಷೆಯಲ್ಲಿ ಪಾಸು ಮಾಡಿದರೆ, ನಾನು ನಿಮ್ಮನ್ನು ಪರೀಕ್ಷೆಯಲ್ಲಿ ಪಾಸು ಮಾಡಿದರೆ, ಗುರು ಶಿಷ್ಯರಿಬ್ಬರು ಉತ್ತೀರ್ಣರಾದರೆ ಮುಂದೆ ಚರ್ಚೆ ಪಾಠ ಪ್ರವಚನ ಆಗಲಿ ಅಂತ. ಇಂಥ ಒಂದು ವಿದ್ಯೆಯನ್ನು ಬಹಳ ಸುಲಭದಲ್ಲಿ ಆವಿಷ್ಕರಿಸ್ತಾ ಇರಲಿಲ್ಲ. ಅನಾವಿಷ್ಕುರುವನ್ ಅನ್ವಯಾತ್ ಅಂತ. ಅಂಥಲ್ಲಿ ಒತ್ತಾಯ ಮಾಡಿ ತದ್ವಿಧಿ ಕೃಷ್ಣ ಹೇಳ್ತಾನಲ್ಲ, ಪರಿಪ್ರಶ್ನೇನ ಸೇವೆಯ ಅಡ್ಡಬಿದ್ದು ಬೆನ್ನು ಹತ್ತಿ ಬೈದರು ತುಳಿದ್ರು, ಅದನ್ನು ತುಳಿಸ್ಕೊಂಡು ಬೈಸ್ಕೊಂಡು ನೀವು ಏನು ಬೇಕಾದ್ರೂ ಮಾಡ್ರಿ ಗುರುಗಳೇ, ಪಾಠ ಮಾಡ್ರಿ ಅಂತ ವಿದ್ಯಾರ್ಥಿ ಬಂದಾಗ ಅವನಿಗೆ ಬಿಚ್ಚಬೇಕು ಅಂತ ಶಾಸ್ತ್ರ. ಅಷ್ಟು ಅವನಿಗೆ ನಿಷ್ಠೆ ಇದ್ದಾಗ ಕೃಷ್ಣ ಅದಕ್ಕೆ ವಿರುದ್ಧವಾಗಿ ವಿದ್ಯಾರ್ಥಿ ಹೇಳಿದ್ದನ್ನೇ ಹೇಳುವುದಕ್ಕೆ ನಿಧಾನ ಮಾಡಿ ಅವನು ಪರೀಕ್ಷೆ ಮಾಡಿ ಸತಾಯಿಸಿ ಅವನು ಕೇಳಿದ್ದರೆ ಒಂದು ಚೂರು ತುಣುಕು ಹೇಳಿ ಕಳಿಸಿಬಿಡುವುದು ಬದಲು ಅರ್ಜುನ ಹೇಳಿದ್ದಕ್ಕೆ ಉತ್ತರ ಕೊಟ್ಟು, ನಿನಗೆ ಉತ್ತರ ಕೊಟ್ಟೆ ಇನ್ನೂ ಹೇಳ್ತೇನೆ ಅಂತ, ಭೂಯ ಏವ ಮಹಾಬಾಹೋ, ಇನ್ನೂ ಹೇಳ್ತೀನಿ ಅಂತ. ಗುರುಗಳಿಗೆ ಶಿಷ್ಯನ ಮೇಲೆ ಎಷ್ಟು ಪ್ರೀತಿ ಆಗಿದೆ ಅಂದರೆ, ನೀನು ಕೇಳದೇ ಇದ್ರೂ ಅಡ್ಡಿಲ್ಲ, ನಿನಗೆ ಹೇಳಿಬಿಡ್ತೀನಿ ನಾನು. ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚ, ಇನ್ನೂ ಹೇಳ್ತೀನಿ, ನಿನಗೆ ಹೇಳಿದಷ್ಟು ತೃಪ್ತಿ ಇಲ್ಲ ಅಂತ. ಗುರುವಿಗೆ ಜ್ಞಾನ ಕೊಡುವುದರಲ್ಲಿ ಅತೃಪ್ತಿ ಬರುತ್ತಲ್ಲ, ಇದು ಶಿಷ್ಯನ ವಾತ್ಸಲ್ಯದಿಂದ ಮತ್ತು ಶಿಷ್ಯನ ಪ್ರತಿಭೆ, ಶಿಷ್ಯನಲ್ಲಿರ್ತಕ್ಕಂಥ ಗುಣವಿಶೇಷದಿಂದ ಬರುವಂಥ. ಇಲ್ಲದೇ ಇದ್ದರೆ ಪಾಠ ಅಯ್ಯೋ ಸಾಕಪ್ಪ, ಅವನಿಗೆ ಯಾರು ಪಾಠ ಮಾಡ್ತಾರೆ ಅಂತ ಕಾಣುತ್ತೆ. ಅದಲ್ಲ, ಅವನು ಕೇಳದೇ ಇದ್ರೂ ಹೇಳಬೇಕು ಅನ್ನುವಷ್ಟು ಶಿಷ್ಯನ ಮೇಲೆ ಎಂಥ ಶಿಷ್ಯ ಸಿಕ್ಕಿದ್ದಾನೆ. ಒಬ್ಬ ಶಿಷ್ಯ ಅವನು ಒಬ್ಬನಿಗೆ ಕೊಟ್ಟರೆ ಇದು ಇಡೀ ಜಗತ್ತಿಗೆ ಸಿಗುತ್ತೆ ಅನ್ನುವಂಥ ಪ್ರೀತಿ. ಅದಕ್ಕೋಸ್ಕರ ನೋಡಿ, ಹಿಂದಿನ ಕಾಲದಲ್ಲಿ ಯಾರಿಗೆ ಜ್ಞಾನದಾನ ಮಾಡಬೇಕು ಅಂದರೆ ನಾಪುತ್ರಾಯ ಕದಾಚನ ಅಂತ ಉಪನಿಷತ್ತು ಹೇಳ್ತಾರೆ. ಮಕ್ಕಳಿಲ್ಲ ಅಂದರೆ ಮಕ್ಕಳು ಅಂದರೆ ಪಾಠ ಕೇಳುವ ಮಕ್ಕಳು, ಮತ್ತೆ ಅಪ್ಪನಿಗೆ ಎದುರು ನಿಲ್ಲೋ ಮಕ್ಕಳು ಇದ್ದರೆ ಇಲ್ಲದಿದ್ರೇನು, ಪಾಠ ಕೇಳುವ ಮಕ್ಕಳು ಇಲ್ಲದಿದ್ದವರಿಗೆ. ಯಾಕಂದರೆ ವಿದ್ಯೆ ಕೊಟ್ಟು ಅವನಿಗೆ ಮುಂದೆ ಯಾರಿಗೆ ಪಾಠ ಹೇಳಲಿಕ್ಕೆ ವಿದ್ಯಾರ್ಥಿಗಳೇ ಇಲ್ಲ ಅಂತ ಅವನಿಗೆ ಕೊಟ್ಟರೆ ವಿದ್ಯೆಯ ಒಂದು ಪರಂಪರೆ ನಾಶ ಆಯ್ತಲ್ಲ. ಹಾಗಾಗಿ ಶಿಷ್ಯ ಸಂತಾನವನ್ನು ಬೆಳೆಸುವವರಿಗೆ ವಿದ್ಯೆಯನ್ನು ಕೊಡುವಂಥ ಉಪನಿಷತ್ನಲ್ಲಿ ವೇದಗಳಲ್ಲಿ ಈ ಮಾತು ಹೇಳ್ತಾರೆ, ನಾಪುತ್ರಾಯ ಕದಾಚನ. ಇವನಿಗೆ ಅರ್ಜುನನಿಗೆ ಕೊಟ್ಟರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಇದು ವಿಶ್ವಕ್ಕೆಲ್ಲ ಮುಟ್ಟುತ್ತೆ. ಅದು ಅರ್ಜುನನಿಂದ ಮುಟ್ಟಿದ್ದಲ್ಲ, ವ್ಯಾಸರಿಂದ. ಆದರೆ ಅರ್ಜುನನಂಥವರು ಕೇಳಿದರು, ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ ಅನ್ನೋದ್ರಿಂದ ಗುರು ಶಿಷ್ಯರ ಒಂದು ಅರ್ಹತೆಯ ಮೇಲೆ ಆ ಗ್ರಂಥಕ್ಕೆ ಮಹತ್ವ ಬಂದವು.
ಅದರಲ್ಲಿ ಬರೇ ಕೃಷ್ಣ ವಾಚ ಅಲ್ಲ, ಅರ್ಜುನ ವಾಚವೂ ಸೇರಿದೆ ನೋಡಿ. ಅರ್ಜುನನು ಏನು ಪ್ರಶ್ನೆ ಮಾಡಿದ ಅನ್ನುವುದು ಗೀತೆಯ ಭಾಗವೇ. ಹೀಗೆ ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚ. ನಿನಗೆ ಇನ್ನಷ್ಟು ಈ ವಿಷಯ ಹೇಳ್ತೇನೆ, ಯಾಕಂದರೆ ವಿಭೂತಿಯನ್ನು ಹಿಂದೆ ಹೇಳಿ ಆಗಿದೆ. ಸಾಕಷ್ಟು ಭಗವಂತನ ವಿಭೂತಿ ಬಗ್ಗೆ ಹೇಳಿ ಇನ್ನೂ ಹೇಳ್ತೀನಿ ನಿನಗೆ. ಯಾಕೆಂದರೆ ನಾನು ಹೇಳ್ತಾ ಇರೋದು ಪರಮಂ ವಚ. ಇಲ್ಲಿ ಮೂರು ಸಂಗತಿ: ಹೇಳುವ ವಿಷಯ, ಹೇಳುವವರು ಮತ್ತು ಕೇಳುವವರು, ಮೂರಕ್ಕೂ ಮೂರು ವಿಶೇಷಣ ಕೊಡ್ತಾರೆ ಕೃಷ್ಣ. ತನ್ನ ಬಗ್ಗೆ ಏನು ವಿಶೇಷಣ ಬೇಡ, ಆದರೆ ಹೇಳುವ ವಿಷಯ ಎಂಥದ್ದು ಅಂದರೆ ಪರಮಂ ವಚ. ಪರಮಂ ಅಂದರೆ ನಾವು ತಿಳ್ಕೊಳ್ಳಬೇಕಾದ ಮಾತುಗಳಲ್ಲೇ ಶ್ರೇಷ್ಠವಾದ ಸಂಗತಿ. ಇದಕ್ಕಿಂತ ಉತ್ತಮವಾದ ಸಂಗತಿಯನ್ನು ಇನ್ಯಾರೂ ನನಗೆ ಹೇಳೋದು ಸಾಧ್ಯ ಇಲ್ಲ. ಯಾಕೆಂದರೆ ಅದು ಪರಮ. ಪರಮ ಅಂದರೆ ಉತ್ತಮ ಅಂತ ಆಯಿತು, ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂದರೆ ಅದು ಪರಮ. ಆದ್ದರಿಂದ ಏನು ಪರಮ? ಪರಮ ಯಸ್ಮಾತ್ ತದ್ ಪರಮಂ. ಎಲ್ಲಕ್ಕಿಂತ ಮಿಗಿಲಾದ ಪರತತ್ವದ ಅರಿವನ್ನು ಕೊಡತಕ್ಕ ಜ್ಞಾನ, ಅದರಿಂದ ಶ್ರೇಷ್ಠ ಜ್ಞಾನ. ಆ ಪರತತ್ವದ ಅರಿವು ಕೊಡ್ತಕ್ಕಂಥ ಸಾಟಿ ಇಲ್ಲದ ಜ್ಞಾನ, ಅದನ್ನು ನಿನ್ನ ಮೂಲಕ ನಾನು ಜಗತ್ತಿಗೆ ಕೊಡ್ತಾ ಇದ್ದೇನೆ. ನಿನ್ನನ್ನೇ, ಯಾಕಂದರೆ ಕೇಳುವವರ ಯೋಗ್ಯತೆ ಮುಖ್ಯ ಆಗತ್ತೆ. ತತ್ತೇಹಂ ಪ್ರಿಯಮಾಣಾಯ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹೇಳತಕ್ಕವರಿಗೆ ಕೇಳತಕ್ಕವರಿಗೆ ಇರತಕ್ಕಂಥ ಕ್ವಾಲಿಟಿನು. ಕೇಳುವಬೇಕಾದ ವಿಷಯ ಇಡೀ ಲೋಕಕ್ಕೆ ಉಪಕಾರಕವಾದ್ದು, ಇದಕ್ಕಿಂತ ಮಿಗಿಲಾದ ಶ್ರೇಷ್ಠವಾದ ಇನ್ನೊಂದು ಸಂಗತಿ ಇಲ್ಲ. ಕೇಳತಕ್ಕವ ಕೃಷ್ಣನಿಗೆ ಖುಷಿಯಾದ್ದೇನು ಅಂದರೆ ಪ್ರಿಯಮಾಣಾಯ ಅಂತ. ಎಷ್ಟು ಹೇಳಿದರೂ ಅದನ್ನು ಸಂತೋಷದಿಂದ. ಇದು ನೋಡಿ, ನಮ್ಮಲ್ಲಿ ಇವತ್ತಿಗೂ ಆಡಿಯನ್ಸ್ ಸೈಕಾಲಜಿ ಅಂತ ಹೇಳ್ತೇವೆ. ಈ ಎದುರು ಕೂತವರು, ನಾವು ಭಗವದ್ಗೀತೆ ಉಪನ್ಯಾಸ ಮಾಡ್ತಾ ಇದ್ದಾಗ ಎದುರು ಕೂತವರು ತೂಗೊಡಿಸ್ತಾ ಇದ್ರೆ ಅಲ್ಲಿಗೆ ಮುಗಿಸುವ ಅಂತ ಕಾಣುತ್ತೆ. ಇಲ್ಲ, ಕಣ್ಣರಳಿಸಿ ಕೂತ ಎವೆಯಕ್ಕದೆ ಕೇಳ ಇಷ್ಟು ಆಸಕ್ತಿ ಉಂಟಾ, ಹಾಗಾದ್ರೆ ಇನ್ನೂ ಒಂಚೂರು ಹೇಳೋಣ. ಹಾಗೆ ಆ ಕೇಳುವವರ ಮುಖದಲ್ಲಿ ಬರತಕ್ಕಂಥ ಎಕ್ಸ್ಪ್ರೆಷನ್ ಉಂಟಲ್ಲ, ಅದು ಹೇಳುವವರ ಮೇಲೆ ಮಾಡ್ತಕ್ಕ ಪರಿಣಾಮ ಅಗಾಧ. ಕೃಷ್ಣ ಹೇಳ್ತಾನೆ, ಈ ಯುದ್ಧರಂಗದಲ್ಲಿ ನೀನು ಟೆನ್ಷನ್ ಎಲ್ಲ ಕಳ್ಕೊಂಡು ಖುಷಿಯಾಗಿ ಕೇಳ್ತಾ ಇದ್ದೀಯಲ್ಲ, ಪ್ರಿಯ ಮಾಡಾಯ, ಕೇಳಿ ಸಂತೋಷ ಪಡ್ತಾ ಇದ್ದಿ, ಖುಷಿ ಪಡ್ತಾ ಇದ್ದಿ. ಅಧ್ಯಾತ್ಮ ವಿದ್ಯೆಯನ್ನು ಕೇಳಿ ಖುಷಿ ಪಡುವವರು ಸಿಗೋದಿಲ್ಲಯ್ಯ. ನೀನದನ್ನು ಸಂತೋಷ ಪಡ್ತಾ ಇದ್ದಿ. ಕೇಳಿದಷ್ಟು ನಿನಗೆ ಒಳಗಿನಿಂದ ಆನಂದ ಚಿಮ್ಮುತ್ತಾ ಇದೆ ನಿನ್ನ ಮುಖದಲ್ಲಿ, ಆ ಖುಷಿ. ಅದಕ್ಕೋಸ್ಕರ ಹೇಳ್ತೇನೆ. ಸೊ ಕೇಳುವವರಲ್ಲಿ ಇನ್ನಷ್ಟು ಕೇಳಬೇಕು, ಕೇಳಿದಷ್ಟು ಖುಷಿ. ಹೇಳುವ ವಿಷಯ ಜಗತ್ತಿನಲ್ಲೇ ಶ್ರೇಷ್ಠವಾದ ವಿಷಯ. ಅದನ್ನು ಕೇಳುವವನು ಅದನ್ನು ಕೇಳಿ ಅದರ ಮಹತ್ವವನ್ನು ಅರಿತು ಖುಷಿ ಪಡ್ತಾ ಇದ್ದಾನೆ. ಹೇಳುವವರಿಗೆ ವಕ್ಷ್ಯಾಮಿ ಹಿತಕಾಮ್ಯಯ, ಜಗತ್ತಿಗೆಲ್ಲ ಹಿತವಾಗಬೇಕು ಅನ್ನೋ ಬಯಕೆ ನನಗೆ ಅಂತಾರೆ ಕೃಷ್ಣ. ನಿನಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಹಿತ ಆಗಬೇಕು, ಇಡೀ ವಿಶ್ವಕ್ಕೆ ಹಿತ ಆಗಬೇಕು ಅನ್ನೋ ಬಯಕೆಯಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ. ನಿನಗೊಬ್ಬನಿಗೆ ಹೇಳುವುದಲ್ಲೇ ಇದು. ಅರ್ಜುನಿಗೆ ಒಬ್ಬನಿಗೆ ಹೇಳೋದಾಗಿದ್ದರೆ ಯುದ್ಧರಂಗದಲ್ಲಿ ಹೇಳ್ತಿರ್ಲಿಲ್ಲ. ಮತ್ತು ಯುದ್ಧ ಎಲ್ಲ ಮುಗಿದ ಮೇಲೆ ಬಾ ಕೋಣೆಯಲ್ಲಿ ಕೀಲು ಹಾಕಿ ಹೇಳುವಂತ ಗುಟ್ಟು ಕೀಲು ಹಾಕ್ಕೊಂಡು ಗುಟ್ಟಿನಲ್ಲಿ ಹೇಳಿ ಕಳಿಸ್ಬಿಡ್ತಿದ್ದ. ಕೃಷ್ಣನಿಗೆ ಏನಾಗಿದೆ ಅಂದರೆ ಇದು ಜಗತ್ತಿಗೆಲ್ಲ ಮುಟ್ಟಬೇಕು ಅಂಥ ವಾತಾವರಣ ನಿರ್ಮಾಣ ಮಾಡಿದ. ಯುದ್ಧರಂಗದಲ್ಲಿ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗದ ದೌರ್ಬಲ್ಯ. ಜಗದೇಕ ವೀರನಾದ ಅರ್ಜುನ ನಾನು ಯುದ್ಧ ಮಾಡೋಲ್ಲ ಅಂತ ಕೈ ಚೆಲ್ಲಿ ಕೂತುಕೊಳ್ಳುವ ಪ್ರಸಂಗ ನಿರ್ಮಾಣ ಆಗಿ ಅವನಲ್ಲಿ ಅಧ್ಯಾತ್ಮದ ಸ್ಫೂರ್ತಿ ಮೂಡಿಸಿ ಕರ್ತವ್ಯ ಜಾಗೃತಿ ಮಾಡಿಸುವಂಥ ಅನೇಕ ಉದ್ದೇಶಗಳುಂಟು. ವೇದಾಂತ ಅಂತಂದರೆ ಕರ್ಮ ವಿಮುಖತೆ. ಕರ್ಮ ಎಲ್ಲ ದಡ್ಡರಿಗೆ, ಜ್ಞಾನಿಗಳಿಗೆ ವೇದಾಂತ ಅಂತ ಹೇಳುವವರುಂಟು. ಅದಕ್ಕೂ ಕೃಷ್ಣ ಯುದ್ಧರಂಗದಲ್ಲಿ ವೇದಾಂತ ಹೇಳಿದ. ವೇದಾಂತ ಜೀವನದಲ್ಲಿ ಅಪ್ಲೈ ಮಾಡುವಂಥದ್ದು. ಕರ್ತವ್ಯ ಪರಾಯಣತೆಯೇ ವೇದಾಂತ ಹೊರತು ಕರ್ತವ್ಯ ತ್ಯಾಗ ಅಲ್ಲ. ಇಂಥ ಅನೇಕ ಸಂಗತಿಗಳನ್ನು ಅರ್ಜುನ ಮೂಲಕ ಹೇಳಬೇಕಾಗಿತ್ತು. ಅದಕ್ಕೆ ಯುದ್ಧರಂಗದಲ್ಲಿ, ಯಾಕೆಂದರೆ ನಮ್ಮ ಬದುಕೇ ಜೀವನ ಅನ್ನೋದೇ ಒಂದು ಜೀವನ, ಯುದ್ಧರಂಗ. ಪ್ರತಿಯೊಬ್ಬನ ಬದುಕು ಕೂಡ ಒಳಿತು ಕೆಡುಕುಗಳ ಸಂಘರ್ಷ ನಡೆಯುವ ಯುದ್ಧವೇ. ಬದುಕು ಅಂದರೆ ಯುದ್ಧವೇ. ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯದು ಕೆಟ್ಟದ್ದು, ಇವು ಒಳಗಿನ ಹೋರಾಟ ನಡೆಸ್ತಾ ಇರ್ತವೆ. ಒಳ್ಳೆಯದು ಗೆಲ್ಲಬೇಕು ಅಂತ, ಅಥವಾ ನಮ್ಮಲ್ಲಿರತಕ್ಕ ದುರ್ಗುಣಗಳು ಗೆಲ್ಲಬೇಕು ಅಂತ, ಸದ್ಗುಣಗಳು ಗೆಲ್ಲಬೇಕು ಅಂತ ಈ ಹೋರಾಟ ನಡೀತಾ ಇರುತ್ತೆ. ಕಡೆಗೆ ಒಮ್ಮೊಮ್ಮೆ ನಮ್ಮೊಳಗೂ ದುರ್ಯೋಧನ ದುಶ್ಯಾಸನ ಇದ್ದು ನಮ್ಮನ್ನು ಪ್ರೇರಣೆ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಧರ್ಮರಾಜ ಹಾಗೆಲ್ಲ ಮಾಡಬಾರ್ದಪ್ಪ ಅಂತಾನೆ ನಾವು ಬೈದು ಕೂಡಿಸ್ಬಿಡ್ತೇವೆ. ಈ ಕಲಿಯುಗದಲ್ಲಿ ನಿಂದೆಲ್ಲ ಉಪದೇಶಗಳಿದ್ರೆ ಆಗೋದಿಲ್ಲ, ನಾವು ದುರ್ಯೋಧನ ಹೇಳಿದ್ದನ್ನೇ ಕೇಳ್ತೇವೆ, ದುಶ್ಯಾಸನ ಹೇಳಿದ ಹಾಗೆ ಕೇಳ್ತೇವೆ. ಮಹಾಬಾಹೋ ಅರ್ಜುನನನ್ನ ಕೃಷ್ಣ ಈ ಉಪದೇಶ ಮಾಡೋ ಒಂದು ಸಂಬೋಧನೆ ಮಾಡ್ತಾನೆ. ಈ ಮಹಾಬಾಹು ಅಂದರೆ ಏನು ಗೊತ್ತಾ? ನಮಗೂ ಕೂಡ ಈ ಗೀತೆ ಅರ್ಥ ಆಗ್ಬೇಕಾದ್ರೆ ನಾವು ಮಹಾಬಾಹುಗಳಾಗಬೇಕು. ಮಹಾಬಾಹು ಅಂದರೆ
ಮಹಾನ್ ಬಾಹು ಯಸ್ಯ ಅಂತ. ಅಂದರೆ ಹೊರಗಿನ ನೋಟಕರ್ತ ತೋಳು ಅಂದರೆ ತೋಳು ಬಲ ಅಂತ, ಬಲಿಷ್ಠನಾದವ ಅಂತ. ಅದು ಯುದ್ಧಕ್ಕೆ ಸಂಬಂಧಪಟ್ಟ ಅರ್ಥ ಇದು. ನಾವು ವೇದಾಂತದಲ್ಲಿ ರಸ್ಲಿಂಗ್ ಮಾಡ್ಲಿಕ್ಕೆ ಆಗತ್ತಾ? ಅಲ್ಲ, ಇಲ್ಲಿ ಪಂಡಿತರು ನೋಡಿದ್ರೆ ಮಾಡುವ ಅಂತ ಕಾಣುತ್ತೆ, ಬನ್ನಿ ರಸ್ಲಿಂಗ್ ಮಾಡೋಣ, ಯಾವ ನಿಮ್ಮದು ಸರಿಯೋ ನಮ್ಮ ಸರಿ ನೋಡು. ಅಂದರೆ ತಲೆಯಲ್ಲಿ ಕೆಲಸ ಮಾಡುವಷ್ಟು ಎತ್ತರಕ್ಕೆ ಏರಲೇ ಇಲ್ಲ ಯಾರು, ಬರೇ ಬಾಯಿ ಬಾತ್ ಜಗಳ, ರಸ್ಲಿಂಗೇ ಮಾಡಿ ಗೆಲ್ಲಬೇಕಷ್ಟೇ. ತಲೆ ಮಟ್ಟಕ್ಕೆ ಏರಲೇ ಇಲ್ಲದಿದ್ದ ಮಂದಿ ಹತ್ರ ತಲೆ ಚರ್ಚೆ ಮಾಡಿ ಏನು ಉಪಯೋಗ ಇಲ್ಲ. ಆದರೆ ಮಹಾಬಾಹು ಅಂತನ್ನುವಂಥದ್ದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಶೇಷಣ. ಅದು ನಾನು ಹಿಂದೆ ಕೂಡ ಹೇಳಿದ್ದೆ. ಇಲ್ಲಿ ಬರತಕ್ಕ ಪ್ರತಿಯೊಂದು ವಿಶೇಷಣವು ಒಂದು ಯುದ್ಧರಂಗದ ಕ್ಷತ್ರಿಯನಿಗೆ ಸಂಬಂಧಪಟ್ಟದ್ದು, ಅದು ಸ್ಪಿರಿಚುವಲಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಅಂತ. ಬಾಹು ಅಂದರೆ ವಹತಿ ಇತಿ ಬಾಹು ಅಂತ. ವಾಹಕ ಅಂದರೆ ಚಾರಿಯೇಟಿಯರ್, ಸಾರಥಿ ಅಂತ ಅರ್ಥ. ಬಾಹು ಅಂದರೆ ಮಹಾನ್, ಎಲ್ಲರಿಗಿಂತ ದೊಡ್ಡ ಕೃಷ್ಣನೇ ಸಾರಥಿಯಾಗಿರುವವ ಮಹಾಬಾಹು. ನಮ್ಮ ಬದುಕಿಗೂ ನಾವು ಕೃಷ್ಣನ ಸಾರಥ್ಯಕ್ಕೆ ಇದನ್ನು ಒಪ್ಪಿಸದೇ ಇದ್ದರೆ ನಾವು ಮಹಾಬಾಹುಗಳಾಗುವುದಿಲ್ಲ. ಕೃಷ್ಣನ ಸಾರಥ್ಯಕ್ಕೆ ನಮ್ಮ ಬದುಕಿನ ರಥವನ್ನು ನಾವು ಒಪ್ಪಿಸದೇ ಇದ್ದರೆ ನಾವು ದುರ್ಯೋಧನ ಕೇಳಿದ ಹಾಗೆ ನಡೆಯುವ ಅಪಾಯವೂ ಇದೆ. ಆದ್ದರಿಂದ ನಾವು ಕೂಡ ಕೃಷ್ಣ ಬಹಳ ಸಾಕೂತವಾಗಿ ನೀನು ಮಹಾಬಾಹು, ಆದ್ದರಿಂದ ಹೇಳ್ತಾ ಇದ್ದೇನೆ ಅಂದರೆ ನನ್ನನ್ನು ನಿನ್ನ ಜೀವನ ರಥದ ಸಾರಥಿಯಾಗಿ ಮಾಡಿದ್ದೀಯಾ, ನಾನು ದಾರಿ ತೋರಿಸಲೇಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಯಾರು ಕೃಷ್ಣನ ಸಾರಥ್ಯಕ್ಕೆ ತಮ್ಮ ಬದುಕನ್ನು ಅರ್ಪಿಸಿದರೋ ಅವರಿಗೆಲ್ಲ ಹಿತಕಾಮ್ಯಯ, ಅವರ ಹಿತಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಿನಗೊಬ್ಬನಿಗೋಸ್ಕರ ಅಲ್ಲ. ಇಡೀ ವಿಶ್ವದ ಕಲ್ಯಾಣ, ಸಜ್ಜನರಿಗೆ ಸತ್ಯದ ಅರಿವಾಗಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೇನೆ. ನೀನು ಕೇಳಿ ತುಂಬ ಸಂತೋಷ ಪಡ್ತಾ ಇದ್ದಿ, ಕೇಳಿ ಆನಂದ ಪಡುವವರಿಗೆ ಹೇಳಬೇಕು, ಅಯ್ಯೋ ಯಾವಾಗ ಅವ್ರು ಶುರು ಮಾಡಿ ಸುಮಾರು ಹೊತ್ತಾಯ್ತು ಸ್ವಾಮಿ, ಇನ್ನೂ ಮುಗಿಸಲಿಲ್ಲ, ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ಅಂತ ಹೇಳುವವರಿಗೆ ಹೇಳಿ ಏನು ಉಪಯೋಗ ಅಲ್ಲ. ಕೆಲವರು ಹಾಗೆ ಅನ್ನಿಸುವ ಹಾಗೆ ಹೇಳುವವರು, ಅದರಲ್ಲಿ ಎರಡು ಪಾತ್ರ ಇದೆ, ಹೇಳುವವರ ಪಾತ್ರವೂ ಇದೆ, ಕೇಳುವವರ ಪಾತ್ರವೂ ಇದೆ. ಹೇಳುವವರಿಗೆ ಅರ್ಥ ಆಗುವಾಗೆ ಹೇಳುವುದು ಅಧ್ಯಾಪಕನ, ಗುರುವಿನ ಕರ್ತವ್ಯ. ಅದನ್ನು ಸಂತೋಷದಿಂದ ಸ್ವೀಕರಿಸುವುದು ಶಿಷ್ಯನ ಕರ್ತವ್ಯ. ಇಲ್ಲಿ ಒಳ್ಳೆಯ ಶಿಷ್ಯ ಸಿಕ್ಕಿಬಿಟ್ಟಿದ್ದಾನೆ, ಪ್ರಿಯ ಮಾಣಾಯ, ಏನು ಸಂತೋಷ ಪಡ್ತಾ ಇದ್ದೀಯಪ್ಪ, ಒಂದೊಂದು ಸಂಗತಿ ಕೇಳಿದಾಗಲೂ ಏನೋ ಕೊಪ್ಪರಿಗೆ ಸಿಕ್ಕ ಹಾಗೆ ಖುಷಿ ಪಡ್ತಾ ಇದ್ದಿ. ನಿನ್ನಂಥ ವಿಷಯ, ಹೊಸ ಸಂಗತಿ ತಿಳಿದಾಗ ಆಗುವ ಖುಷಿ ಉಂಟಲ್ಲ, ಅದು ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಒಂದು ಅಪೂರ್ವ ವಿಷಯ ಈವರೆಗೆ ನಮಗೆ ಗೊತ್ತಿಲ್ಲದೆ ಇದ್ದ ಒಂದು ಶಬ್ದದ ಒಂದು ಎಟಿಮಾಲಜಿ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಕೊಪ್ಪರಿಗೆ ಸಿಕ್ಕಿದರೆ ಅಷ್ಟು ಖುಷಿ ಆಗೋದು. ದೊಡ್ಡ ದುಡ್ಡಿನ ಚಿನ್ನದ ನಾಣ್ಯಗಳದ್ದೇ ಒಂದು ಕೊಪ್ಪರಿಗೆ ಸಿಕ್ಕಿದರೆ ಒಂದು ಶಬ್ದದ ಆ ರಹಸ್ಯ ತಿಳಿದಾಗ ಆಗುವ ಆನಂದಕ್ಕೆ ಸಾಟಿಯಾದ ಆನಂದವೇ ಜಗತ್ತಿನಲ್ಲಿಲ್ಲ. ಅದು ಕೊಪ್ಪರಿಗೆ ಸಿಕ್ಕಿದರೂ ಆಗುವುದಿಲ್ಲ. ಅಥವಾ ನಿಮ್ಮ ಕನಸಿನ ರಂಭೆಯೇ ಬಂದು ನಿಮ್ಮ ಪಕ್ಕದಲ್ಲಿ ಕೂತರೂ ಆ ಆನಂದ ಆಗೋದು. ಇದೆಲ್ಲ ನಮ್ಮ ಕಲ್ಪನೆಗಳಷ್ಟೇ. ಅದು ವಾಸ್ತವಿಕವಾಗಿ ಮನಸ್ಸು ಅರಳುವುದು. ಒಂದು ಸಂಗತಿ, ಹೊಸ ಸಂಗತಿ ತಿಳಿದಾಗ, ಸಂಶೋಧನೆಯಿಂದ ಇನ್ವೆನ್ಷನ್, ಒಂದು ಹೊಸ ಸಂಗತಿ ಇನ್ವೆಂಟ್ ಮಾಡಿದ ಒಬ್ಬ ವಿಜ್ಞಾನಿಗೆ ಆಗುವ ಆನಂದ ಉಂಟಲ್ಲ, ಅದಕ್ಕೆ ಸಾಟಿಯೇ ಇಲ್ಲ. ಅದನ್ನು ಯಾರೂ ರಿಕಗ್ನೈಸ್ ಮಾಡಬೇಕಾಗಿಲ್ಲ, ಯಾರೂ ಪ್ರಶಸ್ತಿ ಕೊಡಬೇಕಾಗಿಲ್ಲ, ಯಾರೂ ಚಿನ್ನದ ಪದಕ ಕೊಡಬೇಕಾಗಿಲ್ಲ, ಯಾರೂ ಮಾನಪತ್ರ ಕೊಡಬೇಕಾಗಿಲ್ಲ. ಆ ಒಳಗಿನ ಆನಂದವೇ ಅದಕ್ಕೆ ಪ್ರಶಸ್ತಿ, ಅದಕ್ಕೆ ಸಾಟಿಯಾದಂಥ ಆ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅರ್ಜುನ. ಒಂದು ಸಂಗತಿ ತಿಳಿದಾಗ ಆಗುವ ಖುಷಿ, ಅದು ಅರ್ಜುನನ ಮುಖದಲ್ಲಿ ಆ ಆನಂದ. ಹಾಗಾಗಿ ನನಗೆ ಹೇಳ್ತೇನೆ, ಏನು ಒಂದು ಸಂಗತಿ, ಮೂಲಭೂತವಾದ ಸಂಗತಿ ತಿಳ್ಕೋ. ನಮೇ ವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮಾದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಮೂಲಭೂತವಾಗಿ ಒಂದು ತಿಳ್ಕೊ, ನನ್ನ ಪ್ರಭವವನ್ನು ಯಾರೂ ತಿಳ್ಕೊಂಡಿಲ್ಲ. ಏನಾಗಂದರೆ ಪ್ರಭವ ಅಂತನ್ನುವುದನ್ನು ಮೂರು ಅರ್ಥದಲ್ಲಿ ಇಲ್ಲಿ ಹೇಳ್ತಾನೆ ಕೃಷ್ಣ. ಮೂಲಭೂತವಾಗಿ ಪ್ರಭವ ಅಂದರೆ ಹುಟ್ಟು, ಬರ್ತ್. ನಾನು ಯಾವಾಗ ಹುಟ್ಟಿದ್ದು, ಹುಟ್ಟು ಸಾವುಗಳ ಆಚೆಗೆ ನಿಂತವ ಅನ್ನೋದಕ್ಕೂ, ನನ್ನ ಹುಟ್ಟು ಯಾವಾಗಾಯಿತು, ನನ್ನ ಹುಟ್ಟು ಯಾವಾಗಾಯಿತು ಅಂತ ದೇವತೆಗಳಿಗೂ ಗೊತ್ತಿಲ್ಲಪ್ಪ, ಮತ್ತೆ ಉಳಿದವರಿಗೆ. ನಮೇ ವಿದು ಸುರಗಣ ಪ್ರಭವ, ಒಂದು ಭಗವಂತನ ಹುಟ್ಟು ಯಾವಾಗ, ದೇವರು ಹುಟ್ಟಿದ್ದು ಯಾವಾಗ ಅಂತ. ಇದು ಈ ಮಾತು ಯಾಕೆ ಹೇಳ್ತಾನೆ ಅಂದರೆ, ನನಗೆ ಮೊದಲು ಯಾಕೆ ಕೃಷ್ಣ ತನ್ನ ಹುಟ್ಟಿನ ಬಗ್ಗೆ ಹೇಳ್ತಾನೆ. ಕಡೆಗೆ ನನಗೆ ಇತ್ತೀಚೆಗೆ ಈ ಜನರು ಪ್ರಶ್ನೆ ಮಾಡುವುದು ನೋಡುವಾಗ, ಓಹೋ ಈ ಒಂದು ಪ್ರಶ್ನೆ, ಸಂಶಯ ಬರುತ್ತೆ ಹಾಗಾದ್ರೆ ಜನರಿಗೆ. ತುಂಬ ಕಡೆ ನಾನು ಎಲ್ಲವನ್ನೂ ದೇವರು ಸೃಷ್ಟಿ ಮಾಡಿದ್ದು, ಜಗತ್ತಿನಲ್ಲಿರತಕ್ಕಂಥ ಸಮಸ್ತವೂ ಭಗವಂತನಿಂದ ಸೃಷ್ಟ ಅಂತ ಹೇಳಿ ಉಪನ್ಯಾಸ ಮುಗಿಸಿ ಕೆಳಗೆ ಇಳಿದಾಗ ಕೆಲವರು ಅಂದರೆ ಯಾರೋ ಅಶಿಕ್ಷಿತರಲ್ಲ, ಸುಶಿಕ್ಷಿತರು, ತುಂಬ ಓದ್ಕೊಂಡವರು, ಶಾಸ್ತ್ರ ಅಲ್ಲ ಅವರ ಸಬ್ಜೆಕ್ಟ್ನಲ್ಲಿ ಅವರು ಮಾಸ್ಟ್ರಿ ಮಾಡಿದವರು, ಒಳ್ಳೆ ಸೋಷಿಯಲಿ ಚೆನ್ನಾಗಿ ಸ್ಥಾನಮಾನ ಇರತಕ್ಕ ವ್ಯಕ್ತಿಗಳು
ನನ್ನ ಹತ್ರ ಕೆಲವು ಪ್ರಶ್ನೆ ಹಾಕಿದರು, ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದರೆ ದೇವರನ್ನು ಯಾರು ಸೃಷ್ಟಿ ಮಾಡಿದ್ದು? ಹಾಗಾದ್ರೆ ಈ ಒಂದು ಪ್ರಶ್ನೆ ಬರ್ತದೆ ಅಂತ ನನಗೆ ಅಲ್ಲಿ ತನಕ ನನಗೆ ಈ ಒಂದು ಪ್ರಶ್ನೆ ಸಾಧ್ಯ ಅನ್ನುವ ಕಲ್ಪನೆ ಇರಲಿಲ್ಲ. ಈ ಎಲ್ಲವನ್ನು ಸೃಷ್ಟಿ ಮಾಡಿದವರು, ನಾನು ಹೇಳಿದೆ ಯಾರಾದರೂ ದೇವರನ್ನು ಸೃಷ್ಟಿ ಮಾಡಿದರೆ ಅವನು ದೇವರು ಹೇಗಾಗ್ತಾನೆ? ಅವನ ಅಪ್ಪ ದೇವರಾಗ್ತಾನೆ? ದೇವರನ್ನು ಯಾರು ಸೃಷ್ಟಿ ಮಾಡಿ ದೇವರನ್ನು ಯಾರು ಸೃಷ್ಟಿ ಮಾಡಿದ ಪ್ರಶ್ನೆಯೇ ಇರ್ರಿಲೆವೆಂಟ್, ಮೀನಿಂಗ್ಲೆಸ್. ಅದು ಯಾರೋ ಅವನನ್ನು ಸೃಷ್ಟಿ ಮಾಡಿದವ ಇನ್ನೊಬ್ಬ ಇದ್ದರೆ ಅವನ ಅಪ್ಪನೇ ದೇವರಾಗ್ತಾನೆ, ಇವನು ಆಗೋಲ್ಲ. ಅದು ಕೃಷ್ಣ ಯಾಕೆ ಉತ್ತರ ಕೊಟ್ಟ ಅಂದರೆ ಈ ಪ್ರಶ್ನೆ ಬರುತ್ತೆ ಅಂತ ಆಯ್ತಲ್ಲ. ನನಗೆ ಹಾಗೆ ಪ್ರಶ್ನೆ ಬರುವ ಸಾಧ್ಯತೆ ನನ್ನ ತಲೆಯಲ್ಲಿರಲಿಲ್ಲ. ಹಾಗೆ ಪ್ರಶ್ನೆ ಮಾಡುವುದೇ ಫೂಲಿಶ್ ಅಂತ ತಿಳ್ಕೊಂಡಿದ್ದೆ. ಆದರೆ ಬಹಳ ಜನರಿಗೆ ಫೂಲಿಶ್ ಪ್ರಶ್ನೆಗಳು ಬರ್ತವೆ, ಫೂಲಿಶ್ ಅಲ್ಲದೇ ಇದ್ದವರಿಗೂ ಫೂಲಿಶ್ ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಪ್ರಭವ ಅಂದರೆ ದೇವರ ಹುಟ್ಟು ಯಾವಾಗ ಅನ್ನೋ ಒಂದು. ನಮೇ ವಿದುಸುರಗಣ ಪ್ರಭವಂ, ನಾನು ಹುಟ್ಟಿದ್ದು ಯಾವಾಗ ಅಂತ ನನ್ನ ಡೇಟ್ ಆಫ್ ಬರ್ತು ದೇವತೆಗಳಿಗೂ ಗೊತ್ತಿಲ್ಲ ಅಂದರೆ ಇದ್ರಲ್ಲೋ ಗೊತ್ತಾಗೋದು ಆ ಥರ. ಆಮೇಲೆ ಇನ್ನೊಂದು ಅರ್ಥ ಪ್ರಭವ ಅಂದರೆ ಪ್ರಭಾವ, ಸಾಮರ್ಥ್ಯ, ಹಿರಿಮೆ. ನನ್ನ ಶಕ್ತಿಯ ಸಾಮರ್ಥ್ಯದ ಹಿರಿಮೆ, ಎತ್ತರ ಏನು ಎಂದು ಯಾರಿಗೂ. ಪ್ರಭವ ಅಂದರೆ ಮೂರನೇದ್ದು ಪ್ರಭವ ಅಂದರೆ ನನ್ನ ಉತ್ಪತ್ತಿ ಅಲ್ಲ, ನನ್ನಿಂದಾದ ಜಗತ್ತಿನ ಉತ್ಪತ್ತಿ. ಜಗತ್ತು ಹೇಗೆ ಸೃಷ್ಟಿಯಾಯಿತು ನನ್ನಿಂದ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ನಾನು ಸೃಷ್ಟಿ ಆದಮೇಲೆ ಕಾಣ್ತಿರ್ತಾರೆ, ಅವ್ರಿಗೆ ಹೇಗೆ ಗೊತ್ತಾಗಬೇಕು ನಾನು ಹೇಗೆ ಸೃಷ್ಟಿ ಮಾಡಿದೆ ಅಂತ. ಸೊ ಪ್ರಭವ ಅಂತಂದರೆ ಒಂದು ನನ್ನ ಹುಟ್ಟು, ಎರಡನೇದು ನನ್ನ ಮಹಿಮೆ, ಮೂರನೇದು ನನ್ನಿಂದ ಆದ ಜಗತ್ತಿನ ಸೃಷ್ಟಿ. ಇದನ್ನು ಯಾರಿಗೂ ನಾನೇ ಹೇಳಬೇಕಯ್ಯ, ಇನ್ಯಾರಿಗೂ ಗೊತ್ತಿಲ್ಲ. ನಮೇ ವಿದುಹು ಪ್ರಭವಂ, ನನ್ನ ಹುಟ್ಟನ್ನು. ಸುರಗಣಾ ನ ವಿದುಹು ಮಹರ್ಷಯ ನ ವಿದುಹು. ತಿಳಿದರೆ ಯಾರು ತಿಳ್ಕೋಬೇಕು. ಇಲ್ಲಿ ದೇವತೆಗಳಿಗೆ ಗೊತ್ತಿಲ್ಲ, ಋಷಿಗಳಿಗೆ ಗೊತ್ತಿಲ್ಲ ಅಂದರೆ ಉಳಿದವರಿಗೆ ಗೊತ್ತುಂಟು ಅಂತ ಅರ್ಥ ಅಲ್ಲ. ದೇವತೆಗಳಿಗೇ ಗೊತ್ತಿಲ್ಲ, ಉಳಿದವರು ಹೇಗೆ ಗೊತ್ತಾಗಬೇಕು ಅಂತ. ಇದನ್ನು ಉಪಲಕ್ಷಣ ಅಂತಾರೆ. ಪ್ರಧಾನವಾದ್ದನ್ನು ಹೇಳಿಬಿಡೋದು. ಇವಾಗ ಮನೆಯಲ್ಲಿ ಹಪ್ಪಳ ಮಾಡ್ತಾರೆ, ಹಪ್ಪಳ ಮಾಡಿ ಒಣಗಿಸ್ಲಿಕ್ಕೆ ಹಾಕ್ತಾರೆ. ಅದು ಮಗುವನ್ನು ಕೂಡಿಸ್ತಾರೆ, ಅಲ್ಲಿ ಕಾಗೆ ಕೊಂಡೋಗೋದಾಗ ಸ್ವಲ್ಪ ನೋಡ್ಕೋಪ ಅಂತ ಹೇಳ್ತಾರೆ. ಆಯ್ತಮ್ಮ ಅಂತ ಮಗು ಕೂತ್ಕೊಳ್ಳುತ್ತೆ. ಬೆಕ್ಕು ಬಂದು ಒಂದೊಂದೇ ಹಪ್ಪಳ ಹಿಡ್ಕೊಂಡು ಹೋಗ್ತಾ ಇರುತ್ತೆ, ಸುಮ್ಮನೆ ಕೂತಿರ್ತಾನೆ. ನಾಯಿ ಬಂದೊಂದು ಹಪ್ಪಳ ಹೊಡೋದು ಸುಮ್ಮನೆ ಕೂತಿರ್ತಾನೆ. ಏನಪ್ಪ ಕಾಗೆ ಅಲ್ಲ ಅದು ಬೆಕ್ಕು. ಒಳ್ಳೆ ಕಷ್ಟ ಆಯ್ತಲ್ಲ ಇಂಥ ಮಕ್ಕಳನ್ನು ಪಡೆದ ತಾಯಿಯ ಭಾಗ್ಯ, ದೌರ್ಭಾಗ್ಯ. ಅವಳು ಕಾಗೆ ಅಂದರೆ ಯಾವುದು ಹಪ್ಪಳ ಕೊಂಡು ಹೋಗುತ್ತೋ ಅವುಗಳಲ್ಲಿ ಮುಖ್ಯ ಅದು ಹಾರಿ ಸರ್ರ ಬಂದು ಹಿಡ್ಕೊಳ್ಬಿಡೋದು ಅಂತ. ಕಾಗೆ ಹಪ್ಪಳ ಕೊಂಡು ಹೋದಾಗ ನೋಡು ಅಂದರೆ ಯಾವುದು ಹಪ್ಪಳ ಕೊಂಡು ಹೋಗೋದು ಸಾಧ್ಯ ಉಂಟು ಅದು ಎಲ್ಲದರಿಂದ ನೋಡ್ಕೊಂತ ಅನ್ನೋದು ಅರ್ಥ. ಅದರಲ್ಲಿ ಪ್ರಧಾನವಾದನ್ನು ಹೇಳೋದು ಉಪಲಕ್ಷಣ ಅಂತ ಹೇಳ್ತಾರೆ ಸಂಸ್ಥೆಯಲ್ಲಿ. ಅದನ್ನು ಕಾಗೆ ಅನ್ನೋದು ಎಕ್ಸಾಂಪಲ್, ಕಾಗೆ ಮತ್ತು ಅಂಥ ಪ್ರಾಣಿಗಳಿಂದ. ಹಾಗೆ ಇಲ್ಲಿ ಪ್ರಭಾವ ಇಲ್ಲಿ ಏನು ಅಂದರೆ ದೇವತೆಗಳು ತಿಳಿದಿಲ್ಲ ಅಂದರೆ ದೇವತೆಗಳು ತಿಳಿದಿಲ್ಲ, ಉಳಿದವರು ತಿಳಿದಿದ್ದಾರೆ ಅಂತಲ್ಲ, ದೇವತೆಗಳು ತಿಳಿದಿಲ್ಲ, ಉಳಿದವರ ಪಾಡೇನು, ಅದೊಂದು ಉಪಲಕ್ಷಣ. ಪ್ರಧಾನವಾಗಿ ತಿಳಿಯಬಲ್ಲವರು, ಯಾಕಂದ್ರೆ ದೇವತೆಗಳು ಸರ್ವಜ್ಞರು, ಋಷಿಗಳು ಸರ್ವಜ್ಞರು. ಏನು ಆ ಶಬ್ದವೇ ಅದನ್ನು ಹೇಳುತ್ತೆ ನೋಡಿ. ಋಷಯ ಋಷಜ್ಞಾನೇ ಅಂತ ಧಾತು. ಋಷಿಗಳು ಅಂದರೆ ಜ್ಞಾನಿಗಳು, ಮಹರ್ಷಿಗಳು ಅಂದರೆ ಮಹಾಜ್ಞಾನಿಗಳು. ದೇವರನ್ನು ಸಾಕ್ಷಾತ್ಕರಿಸಿಕೊಂಡವರು ಮಹಾಜ್ಞಾನಿಗಳು. ಸುರಗಣ ದೇವತೆಗಳು ಅಂದರೂ ಅಷ್ಟೇ. ಸುರರು ಅಂದರೆ ಸುಷ್ಟುರವಂತೆ ಆನಂದವಾಗಿರುವವರು. ಅಲ್ಲಿ ಜ್ಞಾನಿಗಳು ಅಂತಿಲ್ಲಲ್ಲ, ಮತ್ತೆ ಆನಂದವಾಗಿರೋ. ಹೌದ್ರಿ, ಆನಂದವಾಗಿ ಯಾಕಿದ್ದಾರೆ? ನಮಗೆ ಯಾಕೆ ಆನಂದ ಇಲ್ಲ, ಅವರಿಗೆ ಯಾಕೆ ಆನಂದ ಇದೆ? ವಾಟ್ ಈಸ್ ದ ಡಿಫರೆನ್ಸ್? ನಮಗೆ ದೇವರ ಬಗೆಗೆ ಗೊತ್ತಿಲ್ಲ, ಅದರಿಂದ ದುಃಖ. ಅವರಿಗೆ ದೇವರನ್ನು ತಿಳಿದಿದ್ದಾರೆ ಅಂತ ಆನಂದ. ಸೊ ಆನಂದವಾಗಿರುವವರು ಅಂತ ದೇವರು ತಿಳಿದವರು. ಅದಕ್ಕೆ ಮುಂದೆ ಆ ಮಾದಿರಿಹಿ ದೇವಾನಾಂ. ದೇವ ಅಂದರೆ ದಿವು ಕ್ರೀಡಾಯಾಮ್ ದಿವು ಜ್ಞಾನೇ. ಸೂರ ಅಂದರೆ ಆನಂದವಾಗಿ ವಿಹರಿಸ್ತಾ ಇರುವವರು, ದೇವ ಅಂದ್ರೆ ಅದೇ ವಿಹರಿಸ್ತಾ ಇರುವವರು. ಯಾಕೆ ಅವರು ವಿಹರಿಸ್ತಾ ಇದ್ದಾರೆ ಅಂದರೆ, ನಾವು ಪ್ರಾಬ್ಲಮ್ ಇದ್ದರೆ ವಿಹಾರ ಮಾಡಲಿಕ್ಕಾಗತ್ತಾ? ಇಲ್ಲ. ಯಾರಿಗೆ ಜೀವನದಲ್ಲಿ ಯಾವ ಸಮಸ್ಯೆ ಇಲ್ಲ ಅವರು ವಿಹಾರ ಮಾಡ್ತಾರೆ. ಬದುಕು ಅನ್ನೋದೊಂದು ವಿಹಾರ ಅವರಿಗೆ. ಇಟ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ಟು ದೆಮ್. ಲೈಫ್ ಈಸ್ ಅನ್ ಎಂಟರ್ಟೈನ್ಮೆಂಟ್. ಯಾಕೆಂದರೆ ಇಡೀ ಅವರಿಗೆ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆ ಇರುವ ಭಗವತ್ ಸಂಕಲ್ಪದ ಎಚ್ಚರ ಇದೆ. ಯಾವುದೂ ಸಮಸ್ಯೆ ಅಲ್ಲ. ಸಮಸ್ಯೆ ಇದ್ದವರಿಗೆ ವಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಸಮಸ್ಯೆ ಇದ್ದರೆ ಸಾಕು, ಸ್ವಲ್ಪ ತಲೆಬಿಸಿ ಆದರೆ ಸಾಕು. ಯಾರು ಬಂದು ಸ್ವಲ್ಪ ವಾಕಿಂಗ್ ಹೋಗೋಣ, ಅಯ್ಯೋ ನನ್ನ ತಲೆಬಿಸಿ, ನನಗೆ ಹೋಗಿ ನೋಡೋಣ, ನನಗೆ ಅಲ್ಲಿ ವಾಕಿಂಗ್ ಪುರುಸೋತಿಲ್ಲ, ನನ್ನ ತಲೆಬಿಸಿ. ಯಾಕಂದ್ರೆ ಪುರುಸೋತಿದೆ, ಏನು ಕೆಲಸ ಇಲ್ಲ, ಅದು ತಲೆಬಿಸಿ ಹಿಡಿಯದೆ ವಾಕಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ, ಇಷ್ಟೇ. ಹಾಗೆ ಮನುಷ್ಯನಿಗೆ ಯಾವಾಗ ಪ್ರಾಬ್ಲಮ್ಸ್ ಇದೆ ಆವಾಗ ಅವನು ಎಂಟರ್ಟೈನ್ ಮಾಡುವುದಿಲ್ಲ ಲೈಫನ್ನು. ಸುಮ್ಮನೆ ಟಾರ್ಚರ್, ಅದು ಪ್ರಾಬ್ಲಮ್ ಇದ್ದರೆ. ದೇವತೆಗಳು ಎಂಟರ್ಟೈನ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಸಮಸ್ಯೆಗಳಿಲ್ಲ. ಯಾಕೆ?
ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕ ಭಗವಂತನ ತಿಳಿದ್ದಾರೆ. ದೇವ ಅಂದರೆ ಜೀವನವನ್ನು ವಿಹಾರ ರೂಪವಾಗಿ ಜೀವನ ಒಂದು ಆಟದಂತೆ ಬದುಕುವವರು. ಯಾಕೆಂದರೆ ದೇವರನ್ನು ತಿಳಿದವರು, ಭಗವಂತನನ್ನು ತಿಳಿದವರು. ಅವರು ಸುರರು. ಅಂಥ ದೇವತೆಗಳು ಭಗವಂತನ ಅಪರೋಕ್ಷ ಜ್ಞಾನ ಪಡೆದ ದೇವತೆಗಳು ತಿಳಿದಿಲ್ಲ ಭಗವಂತನ ಹುಟ್ಟು ಯಾವಾಗ ಅಂತ. ಋಷಿಗಳು ತಿಳಿದಿಲ್ಲ ಭಗವಂತನ ಹುಟ್ಟು ಯಾವಾಗ ಅಂತ. ಯಾಕೆಂದರೆ ಇದ್ರೆ ತಾನೇ ತಿಳಿಯೋದು. ಒಂದು ಅರ್ಥ ಆಯ್ತು. ಅವ್ರು ಇಲ್ಲ, ಯಾಕೆಂದ್ರೆ ಮುಂದೆ ಹೇಳ್ತಾನೆ, ಯೋ ಮಾಂ ಅಜಮದ ಅನಾದಿಂಚ ವೇತ್ಯ ಲೋಕ ಮಹೇಶ್ವರಂ ಅಜಂ. ನನಗೆ ಹುಟ್ಟಿಲ್ಲ ಅಂತ ಮುಂದೆ ಡಿಕ್ಲೇರ್ ಮಾಡ್ತಾನೆ. ಹಾಗಾದ್ರೆ ಇದು ತಿಳಿಲಿಲ್ಲ ಅಂದರೆ ಇದೇ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಇಲ್ಲ, ಅದರಿಂದ ಗೊತ್ತಿಲ್ಲ. ಇದ್ರೆ ತಾನೇ ಗೊತ್ತಾಗೋದು. ಒಂದು ಅಂಶ ಆಯ್ತು. ಯೋ ಅದನ್ನು ಪ್ರಭವಂ ನ ಮಹರ್ಷಯ. ಎರಡೇ ಅರ್ಥ. ಪ್ರಭವ ಅಂದರೆ ಜಗತ್ತಿನ ಸೃಷ್ಟಿ. ಯಾಕೆ ಅಹಮಾದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಕೃಷ್ಣ ಹೇಳ್ತಾನೆ, ದೇವತೆಗಳನ್ನು ಸೃಷ್ಟಿ ಮಾಡಿದ ಕಾರಣ ಪುರುಷ ನಾನು, ಮಹರ್ಷಿಗಳನ್ನು ಸೃಷ್ಟಿ ಮಾಡಿದವ ನಾನು. ಆದ್ದರಿಂದ ನಾನು ದೇವತೆಗಳ ಮಹರ್ಷಿಗಳ ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನೂ ಸೃಷ್ಟಿ ಮಾಡಿದವ ನಾನು. ಮತ್ತು ನನ್ನನ್ನು ಸೃಷ್ಟಿ ಮಾಡುವ ಯಾರಿದ್ದಾನಯ್ಯ? ಇಲ್ಲ. ಎರಡನೇ ಅರ್ಥ, ಎಲ್ಲ ಉತ್ತರಾರ್ಧ ಪೂರ್ವಾರ್ಧಗಳಿಗೆ ಲಿಂಕ್ ಇಟ್ಟುಕೊಂಡು ಹೇಳ್ತಾನೆ ಕೃಷ್ಣ. ಎರಡನೇದು ಪ್ರಭಾವ, ನನ್ನ ಮಹಿಮೆ. ಪ್ರಭಾವಂ ನಮೇ ವಿದು ಸುರಗಣಾಹ ನ ಮಹರ್ಷಿಯ. ನನ್ನ ಮಹಿಮೆಯ, ನನ್ನ ಸಾಮರ್ಥ್ಯದ ಎತ್ತರವನ್ನು, ಅಂದರೆ ಅದರ ತುದಿ, ಅದನ್ನು ದೇವತೆಗಳಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇಲ್ಲ. ಅದರಿಂದಲೇ ಭಗವಂತನ ಮಹಿಮೆಯ ತುದಿ ಇಲ್ಲಿಗೆ ಮುಗಿಯಿತು ಅಂತ ಲಾಸ್ಟ್ ಪಾಯಿಂಟ್ ಉಂಟು. ಮಹಿಮೆ ಇಷ್ಟೇ, ಇನ್ನಿಲ್ಲ. ಭಗವಂತನ ಮಹಿಮೆ ಅನಂತ. ಅದರಿಂದ ನನ್ನ ಮಹಿಮೆ ಇಷ್ಟೇ ಅಂತ ಅದರ ತುದಿಯನ್ನು ಯಾರೂ ಕಂಡಿಲ್ಲ. ಯಾಕೆಂದರೆ ತುದಿ ಇದ್ರೆ ಅಲ್ವ ಕಾಣೋದು. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಂ ಅಂತಮ ಅಬ. ವೇದದಲ್ಲಿ ಹೇಳಿದೆ, ಋಗ್ವೇದದ ಮಂತ್ರ ಇದು. ಓ ವಿಷ್ಣುವೇ, ಈ ತನಕ ಹುಟ್ಟಿದವನು ಮತ್ತು ಇನ್ನು ಮುಂದೆ ಹುಟ್ಟುವವನು ಯಾವನೂ ಕೂಡ ನಿನ್ನ ಮಹಿಮೆಯ ತುತ್ತ ತುದಿಯನ್ನು ಕಂಡವನಿಲ್ಲ. ಯಾಕೆ ಇದ್ರೆ ಅಲ್ವ ಕಾಣೋದು. ಅನಂತ, ಎಂಡ್ಲೆಸ್. ಹಾಗಾಗಿ ನಮೇ ವಿದು ಸುರಗಣಾಹ ಪ್ರಭಾವಂ, ನನ್ನ ಪ್ರಭಾವದ ಇಯತ್ತ ತುದಿ, ತುತ್ತ ತುದಿ, ಕೊನೆಯ ಪಾಯಿಂಟು, ಅದನ್ನು ದೇವತೆಗಳು ತಿಳಿದಿಲ್ಲ. ಅಷ್ಟೇ ಅಲ್ಲ, ಇದ್ದ ಮಹಿಮೆಯನ್ನು ಅದು ಕೊನೆ ತಿಳಿದಿಲ್ಲ. ಕೊನೆ ತಿಳಿಯಲ್ಲ, ಇದ್ದದ್ದನ್ನು ಪೂರ್ತಿ ಯಾರು ತಿಳ್ಕೊಂಡಿಲ್ಲ. ಅದರ ಕೊನೆ ಬಿಡಿ, ಯಾವುದೇ ಒಂದು ಮಹಿಮೆಯ ಒಂದು ಮುಖವನ್ನು ಯಾರೂ ಪೂರ್ತಿ ತಿಳ್ಕೊಂಡಿಲ್ಲ. ಆದ್ದರಿಂದ ದೇವತೆಗಳಿಗೂ ನನ್ನ ಮಹಿಮೆ. ಎಲ್ಲ ಕುರುಡರು ಮುಟ್ಟಿದ ಆನೆ. ದೇವತೆಗಳು ಅಷ್ಟೇ, ಋಷಿಗಳು ಅಷ್ಟೇ, ಮಹರ್ಷಿಗಳು ಅಷ್ಟೇ. ಎಲ್ಲರೂ ಕುರುಡ ಮುಟ್ಟಿದ ಆನೆಯಂತೆ ಭಗವಂತನನ್ನು ಕಂಡವರು. ಅವರವರ ಆಸ್ಪೆಕ್ಟಿನಿಂದ ಅವರವರು ದೇವರನ್ನು ನೋಡಿದರು. ಎಲ್ಲರೂ ತಾವು ಕಂಡದ್ದನ್ನು ನಮಗೆ ಹೇಳಿದರು. ಒಂದು ದೃಷ್ಟಿಯಿಂದ ನಾವು ದೇವರನ್ನು ನೋಡಲಿಕ್ಕೆ ಹೋಗದೇ ಇದ್ದವರು ಪುಣ್ಯಶಾಲಿಗಳು. ಯಾಕೆಂದರೆ ಎಲ್ಲ ಒಬ್ಬ ಬಾಲ ಮುಟ್ಟಿದ, ಒಬ್ಬ ಕಾಲು ಮುಟ್ಟಿದ, ಒಬ್ಬ ಕಿವಿ ಮುಟ್ಟಿದ, ಎಲ್ಲ ರಿಪೋರ್ಟ್ ನಮಗೆ ಬಂತಲ್ಲ. ನಾವು ನೋಡದೆ ದೇವರು ಹಾಗೆ ಗೊತ್ತಾಯ್ತು ನಮಗೆ. ಒಬ್ಬ ಬಾಲ ನೋಡಿ, ದೇವರ ಬಾಲದ ಆನೆಯ ಬಾಲ ನೋಡಿದವನು ನಮ್ಮ ರಿಪೋರ್ಟ್ ಮಾಡಿದ, ಕಾಲು ಒಟ್ಟಿಗೆ ಟೋಟಲ್ ಆಗಿ ಋಷಿಗಳು ಎಲ್ಲರೂ ಹೇಳಿದ್ದನ್ನು ಒಟ್ಟು ಕೂಡಿಸಿದರೆ ಒಂದು ಭಗವಂತನ ಚಿಂತನೆಗೆ ಹೊಸ ಆಯಾಮ ನಮಗೆ ಸಿಗುತ್ತೆ. ಆದರೆ ಯಾವನೂ ಭಗವಂತನನ್ನು ಪೂರ್ಣವಾಗಿ ಕಂಡು ಅವನ ಮಹಿಮೆ ಇಷ್ಟು ಅಂತ ಹೇಳಿದವನಿಲ್ಲ. ಯಾಕೆಂದರೆ ಆದಿರ್ಹಿ ದೇವಾನಾಂ, ದೇವತೆಗಳು ನನ್ನ ಮಹಿಮೆಯನ್ನು ಕಾಣುವುದಕ್ಕೆ ಅವರು ಇರಲೇ ಇಲ್ಲ. ನಾನು ಸೃಷ್ಟಿ ಮಾಡಿದವರು, ಅವರಿಗಿಂತ ಮೊದಲಿದ್ದ ನನ್ನ ಮಹಿಮೆಯನ್ನು ಅವ್ರು ಹೇಗೆ ಕಾಣಬೇಕು? ಆಮೇಲೆ ಪ್ರಭವಂ ಅಂದರೆ ಜಗತ್ತಿನ ಸೃಷ್ಟಿ. ನನ್ನಿಂದ ಜಗತ್ತು ಹೇಗೆ ಸೃಷ್ಟಿ ಆಯಿತು ಯಾರಿಗೂ ಗೊತ್ತಿಲ್ಲ. ಹೇಗೆ ಗೊತ್ತಾಗಬೇಕು? ಯಾಕೆಂದರೆ ಸೃಷ್ಟಿ ಮಾಡಿದವ ನಾನು. ಇವೆಲ್ಲ ಸೃಷ್ಟಿಯಾದವುಗಳು, ಈಗ ಇರುವವೆಲ್ಲ ನನ್ನಿಂದ ಸೃಷ್ಟಿಯಾದ. ಚತುರ್ಮುಖನಿಂದ ಹಿಡಿದು ಎಲ್ಲರೂ ನನ್ನಿಂದ ಸೃಷ್ಟಿಯಾದವರು. ಅವರು ಸೃಷ್ಟಿಯಾಗುವ ಮುಂಚೆ ನಾನು ಅವ್ರನ್ನ ಸೃಷ್ಟಿಯಾಗಿ ಮಾಡಿದೆ ಅಂತ ಅವರು ಕಣ್ತಿರದ ಮೇಲೆ ಅವರಿಗೆ ಗೊತ್ತು ಜಗತ್ತು. ಅದು ಮುಂಚೆ ಜಗತ್ತೇ ಗೊತ್ತಿಲ್ಲ. ಅವರು ಹುಟ್ಟುವ ಮುಂಚೆ ನಾನು ಅವನ್ನ ಹೇಗೆ ಹುಟ್ಟಿಸಿದೆ ಅಂತ ಅವರಿಗೆ ಹೇಗೆ ಗೊತ್ತಾಗಬೇಕು? ಸೃಷ್ಟಿ, ನಾನು ಹೇಗೆ ಈ ವಿಶ್ವವನ್ನು ಸೃಷ್ಟಿ ಮಾಡಿದೆ ಅಂತ ಕಂಡವನೇ ಇಲ್ಲ. ಅದನ್ನು ಪ್ರತ್ಯಕ್ಷ ಅನುಭವಿಸುವ ನಾನು ಒಬ್ಬನೇ. ಉಳಿದವರೆಲ್ಲ ಸೃಷ್ಟಿಯಾದ ಮೇಲೆ ಕಂಡು ಬಿಡುವವರು. ಅದರ ಮುಂಚೆ ನಾರಾಯಣೋ ವಾಯುದಮಗ್ರ ಆಸಿನ್ನ ಬ್ರಹ್ಮಾನ ಚ ಶಂಕರ. ಏನಿತ್ತು ಪ್ರಳಯ ಕಾಲದಲ್ಲಿ ಭಗವಂತನಾದರೂ ಒಬ್ಬ ಹೇಗೆ ಇದ್ದ, ಏನಿದ್ದ, ಅವನು ಹೇಗೆ ಸೃಷ್ಟಿ ಮಾಡಿದ, ಇದನ್ನು ಕಂಡ ಕಣ್ಣೆಯಲ್ಲಿದೆ. ಎಲ್ಲ ಇತ್ತು. ಭಗವಂತ ಇದ್ದ, ಲಕ್ಷ್ಮಿ ಇದ್ಲು, ಇಡೀ ಸೂಕ್ಷ್ಮ ಜಡ ಪ್ರಕೃತಿ ಸೂಕ್ಷ್ಮ ರೂಪದಲ್ಲಿ ಇತ್ತು. ಅದಕ್ಕೆ ಭಗವಂತ ಸ್ಥೂಲ ರೂಪ ಕೊಟ್ಟ. ಇದನ್ನು ಕಂಡವರು ಯಾರಿದ್ದಾರೆ? ನಮಗೆ ಸ್ಥೂಲ ರೂಪ ಬಂದ ಮೇಲೆ ತಾನೇ ಕಂಡು ಬಿಟ್ಟದ್ದು ನಾವು.
ಎಲ್ಲ ಜೀವಗಳು ನಿದ್ರಾವಸ್ಥೆಯಲ್ಲಿದ್ದವು, ನಿದ್ರೆಯಲ್ಲಿ ಎಚ್ಚರ ಇಲ್ಲದೆ ಇದ್ದವು. ಹಾಗಾಗಿ ನಾನು ಈ ಸೃಷ್ಟಿಯನ್ನು ಹೇಗೆ ಮಾಡಿದೆ ಅನ್ನುವುದು ಕೂಡ ಪ್ರಭವಂ ಮೇ ಪ್ರಭವಂ ಅಂದರೆ ನನ್ನ ಪ್ರಭವ, ಅಂದರೆ ನನ್ನ ಅಧೀನವಾದ ಜಗತ್ತಿನ ಸೃಷ್ಟಿ. ಈ ಮೂರು ಸಂಗತಿಯು ಯಾರಿಗೂ ಗೊತ್ತಿಲ್ಲ. ಒಂದು, ನಾನು ಹುಟ್ಟಿದ್ದು, ನನ್ನ ಡೇಟ್ ಆಫ್ ಬರ್ತ್ ಯಾರಿಗೂ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಹುಟ್ಟಲೇ ಇಲ್ಲ. ಎರಡನೇ, ನನ್ನ ಮಹಿಮೆ, ಅದನ್ನು ಪೂರ್ಣವಾಗಿ ತಿಳಿದವರೇ ಇಲ್ಲ, ಎಲ್ಲ ನನ್ನಿಂದ ಸೃಷ್ಟವಾದವರು. ಆದ್ದರಿಂದ ಅದನ್ನು ನಾನು ಸೃಷ್ಟಿ ಹೇಗೆ ಮಾಡಿದೆ ಅನ್ನುವುದು ಕೂಡ ತಿಳಿದವರು ಯಾರೂ ಇಲ್ಲ, ಯಾಕೆಂದ್ರೆ ಎಲ್ಲರೂ ನನ್ನಿಂದ ಸೃಷ್ಟಿಯಾದವರು. ಒಂದು ಮಗು ಬೆಳೆಯುತ್ತೆ, ಅದಕ್ಕೆ ಗೊತ್ತಿದೆ ತನ್ನ ತಾಯಿ ತಂದೆ ಅಂತ. ಆದರೆ ನಿನ್ನ ತಾಯಿ ಹೊಟ್ಟೆಯಲ್ಲಿ ಹೇಗಿದ್ದೀನಿ ಅವರಿಗೆ ಗೊತ್ತಪ್ಪ. ಅದು ಹುಟ್ಟಿದ ಮೇಲೆ, ಕಣ್ ತೆರೆದ ಮೇಲೆ, ಬುದ್ಧಿ ಬಂದ ಮೇಲೆ ವಿಷಯ ಗೊತ್ತಿರುತ್ತೆ. ನಿನ್ನ ತಾಯಿ ಹೊಟ್ಟೆಯಲ್ಲಿ ಹೇಗಿದ್ದಿ ಹೇಳು ಅಂದರೆ ಆ ಥರ ಪ್ರಳಯ ಕಾಲ ಅಂದರೆ ತಾಯಿ ಹೊಟ್ಟೆಯಲ್ಲಿರುವಂಥ ಸ್ಥಿತಿ ಹಾಗೆ ಯಾವ ಎಚ್ಚರವೂ ಇಲ್ಲ. ಅದು ತಾಯಿ ಹೊಟ್ಟೆಯಲ್ಲಾದರೂ ಕೊನೆಗೆ ಸ್ವಲ್ಪ ಎಚ್ಚರ ಬರುತ್ತೆ, ಇದು ಅದೂ ಇಲ್ಲ, ನಿದ್ರಾವಸ್ಥೆ, ಪೂರ್ತಿ ನಿದ್ರಾವಸ್ಥೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಈ ಜಗತ್ತು ಸೃಷ್ಟಿಯಾಗುವ ಮುಂಚೆ ನಾನಿದ್ದೆಪ್ಪ, ಇದನ್ನು ಸೃಷ್ಟಿ ಮಾಡಿದ್ದು ನಾನು. ಈ ಜಗತ್ತಿನಲ್ಲಿರತಕ್ಕಂಥ ಸಮಸ್ತ ಜೀವ, ಆದಿ ಜೀವನಾದ ಚತುರ್ಮುಖನಿಂದ ಹಿಡಿದು ಒಂದು ಹುಲ್ಲುಗರಿಯ ತನಕ ಸಮಸ್ತ ಜೀವಜಾತವನ್ನು ಸೃಷ್ಟಿ ಮಾಡಿದವ ನಾನು. ನನ್ನಿಂದ ಸೃಷ್ಟಿಯಾದವು, ಅವು ಕಣ್ಣು ತೆರೆಯುವ ಮುಂಚೆ ಇದ್ದವ ನಾನು. ನನ್ನ ಬಗ್ಗೆ ಅವುಗಳು ಹೇಗೆ ಗೊತ್ತಾಗಬೇಕು? ಯಾರಿಗೂ ಗೊತ್ತಿಲ್ಲ ನನ್ನ ಬಗ್ಗೆ. ಇದು ನಾವು ಉಪಾಸನೆ ಮಾಡಬೇಕಾದ ಬಹಳ ಮುಖ್ಯವಾದ ಸಂಗತಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಏನು ಉಪಾಸನೆ ಮಾಡಬೇಕು? ಭಗವಂತ ಅಂದರೆ ಏನು ಅಂತ ತಿಳ್ಕೊ ಅಂತ ಹೇಳೋದಿಲ್ಲ ಅವನು, ಮತ್ತು ಭಗವಂತ ಅಂದರೆ ಏನು ಅಂತ ನಿನಗೆ ತಿಳಿಯೋದಿಲ್ಲ. ಹಾಗೆ ಉಪಾಸನೆ ಮಾಡು. ಭಗವಂತ ನೀನು ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ದರಿಂದ ನಿನಗೆ ನಮಸ್ಕಾರ. ಭಗವಂತ ತಿಳಿಯಲಿಕ್ಕೆ ಸಾಧ್ಯವಾಗುವ, ನಾವು ತಿಳಿದು ಬಿಡ್ತೇವೆ ಎನ್ನುವ ನಮ್ಮ ಅಧ್ಯಯನದ ಅಹಂಕಾರಕ್ಕೆ ದಕ್ಕುವ ಸೊತ್ತಲ್ಲ. ಅಷ್ಟೇ ತಿಳ್ಕೊ. ಭಗವಂತ ಸೃಷ್ಟಿಯ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಬೇಡ. ಒಂದು ಹಂತದ ತನಕ ನೀನು ಸೃಷ್ಟಿಯ ವಿಶ್ಲೇಷಣೆ ಮಾಡಬಹುದು. ಅದಕ್ಕಿಂತ ಆಚೆಗೆ ಹೋದರೆ ಶಾಸ್ತ್ರಕಾರರು ಅದನ್ನು ಸಂಕೇತವಾಗಿ ಹೇಳ್ತಾರೆ ನೋಡಿ. ತಸ್ಯೋದರಸ್ಥ ಜಗತಃ ಸದಮಂದ್ರಸಾಂಧ ಸ್ವಾನಂದ ತುಷ್ಟ ವಪುಷೋ ವಿರಮಾರಮಸ್ಯ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸಿದ್ಧಿಸಿಷ್ಟವು ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಭಗವಂತನ ಪ್ರಳಯಕಾಲ ಅಂದರೆ ಏನು? ಈ ಜಗತ್ತು ಯಾವುದು ನಾಶ ಆಗಿಲ್ಲ, ಮತ್ತು ಭಗವಂತನ ಹೊಟ್ಟೆಯೊಳಗಿತ್ತು ಅಂತಾರೆ. ಹೌದು, ಅವನು ಭಗವಂತನ ಹೊಟ್ಟೆಯೊಳಗೆ ಇತ್ತು. ಅವನು ಭಗವಂತ, ನಾವು ಅವನ ಗರ್ಭದಲ್ಲಿದ್ದೆವು. ಅದು ಅವನದ್ದು ಗರ್ಭಿಣಿ. ಭಗವಂತ ಗರ್ಭಿಣಿ ಆಗೋ ಕಾಲ ಪ್ರಳಯ ಕಾಲ ಅಂದರೆ. ಸೃಷ್ಟಿ ಅಂದರೆ ಪ್ರಸವ ಕಾಲ, ಡೆಲಿವರಿ ಆಗೋ ಕಾಲ. ಅದು ನಾವು ಯಾಕೆಂದ್ರೆ ತ್ವಮೇವ ಮಾತಾತಿ ಪಿತಾ ತ್ವಮೇವ, ಅವನೇ ತಾಯಿ ಅವನೇ ತಂದೆ. ಅವನು ಭಗವಂತನ ಗರ್ಭಿಣಿ ಸ್ಥಿತಿ ಉಂಟಲ್ಲ, ಆ ಬಸುರೇ ಗರ್ಭ, ಅದು ಪ್ರಳಯ ಕಾಲ. ಆ ಬಸುರು ಒಂದು ದಿನ ಅವಳು ಹೆರ್ತಾಳೆ, ಆ ಪ್ರಸವವೇ ಸೃಷ್ಟಿ ಅಂತ ಬಹಳ ವಿಚಿತ್ರವಾಗಿ ಹೇಳ್ತಾರೆ ಶಾಸ್ತ್ರಕಾರರು. ಅದು ಅದರಿಂದ ಹೊಟ್ಟೆಯ ಒಳಗಿತ್ತು ಬ್ರಹ್ಮಾಂಡ, ಅದು ನಾಭಿಯಿಂದ ಹೊರಕ್ಕೆ ಚಿಮ್ಮಿತು, ಬ್ರಹ್ಮಾಂಡ ಕಮಲ ಹೊರಗೆ ಬಂತು. ಹೀಗೆ ಸಾಂಕೇತಿಕವಾಗಿ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬಹಳ ಎತ್ತರಕ್ಕೆ. ಯಾರಿಗೆ ಅರ್ಥ ಆಗತ್ತೆ? ಋಗ್ವೇದದ ಮಾತು ಹೇಳ್ತಾರೆ, ಕವಿರಿಯ ಪುತ್ರ ಸೈಂ ಆಚಿಕೇತ. ಒಬ್ಬ ಭಾಳ ಜಾಣನಾದ ಒಬ್ಬ ಮಗ ಇದ್ದಾನೆ, ಅವನಿಗೆ ಮಾತ್ರ ಗೊತ್ತಿದೆ ವಿಷಯ, ಉಳಿದವರೆಲ್ಲ ಗೊತ್ತಿಲ್ಲ ಅಂತ. ಕವಿರಿಯ ಪುತ್ರ ಸೈಂ ಆಚಿಕೇತ. ಒಬ್ಬ ಜಾಣನಾದ ಮಗ ಇದ್ದಾನೆ, ಅವನಿಗೆ ಮಾತ್ರ ಗೊತ್ತು. ಯಾರವ ಮಗ? ಯಾರವ ಅಂದರೆ ಯಾರ್ಯಾರ ಮಗ ಅಲ್ಲ, ಅವನದ್ದೇ ಮಗ. ಮೊದಲು ನಾಭಿ ಕಮಲದಿಂದ ಬಂದವ ಇದ್ದಾನಲ್ಲ, ಅವನೇ ಚತುರ್ಮುಖ ಆದಿ ಜೀವ, ಭಗವಂತನ ಸಾಕ್ಷಾತ್ ಭಗವಂತನಿಂದ ಹುಟ್ಟಿ ಬಂದವ, ಮೊಟ್ಟ ಮೊದಲು ಹುಟ್ಟಿದವ. ಅವನಿಗೆ ಸ್ವಲ್ಪ ನಮಗಿಂತ ಜಾಸ್ತಿ ಗೊತ್ತಿದೆ, ಉಳಿದ ವಿಷಯ ನಮ್ಮ ಹತ್ರ ಕೇಳಬೇಡಿ ಇರ್ತಾರೆ. ಗೊತ್ತಿದ್ದರೆ ಭಗವಂತನ ಸೃಷ್ಟಿಯ ಬಗೆಗೆ ಬ್ರಹ್ಮದೇವರಿಗೆ ಗೊತ್ತಿದೆ ಅಷ್ಟೇ, ಚತುರ್ಮುಖನಿಗೆ ಗೊತ್ತಿದೆ. ಚತುರ್ಮುಖನ ಒಟ್ಟಿಗೆ ಹುಟ್ಟಿದವರು ಪ್ರಾಣದೇವರು, ಪ್ರಾಣದೇವರಿಗೆ ಗೊತ್ತಿದೆ. ಪ್ರಾಣದೇವರ ಭೂಮಿಗೆ ಇಳಿದು ಬಂದರು ಆಚಾರ್ಯ ಮಧ್ವರು, ಆಚಾರ್ಯ ಮಧ್ವರಿಗೆ ಗೊತ್ತಿದೆ. ಅವರು ಹೇಳಿದ್ದು ನಮಗೂ ಗೊತ್ತಾಗುತ್ತೆ ಅಷ್ಟೇ. ಇದು ಬಿಟ್ಟರೆ ಸೃಷ್ಟಿಯ ಆರಂಭದಲ್ಲಿ ಏನಿತ್ತು ಅಂತ ಬರೇ ಸ್ಪೆಕ್ಯುಲೇಷನ್ನು, ಹೈಪೋಥಿಸಿಸ್ ಅಷ್ಟೇ. ಅದನ್ನು ಯಾರು ಕಂಡವರಿದ್ದಾರೆ? ಪೂರ್ತಿ ಕಂಡವರದು ಸ್ವಲ್ಪ ಆದರೂ ಸೃಷ್ಟಿಯನ್ನು, ಯಾಕಂದರೆ ಚತುರ್ಮುಖನ ಮೂಲಕವೇ ಸೃಷ್ಟಿಯನ್ನು ಬಿತ್ತರಿಸಿದ ಭಗವಂತ ಆ ಮಗನಿಗೊಬ್ಬನಿಗೆ ಗೊತ್ತಿದೆ. ಒಬ್ಬ ಮಗ ಇದ್ದಾನೆ ತಿಳ್ಕೊಂಡವ ಅಂತ ಬಹಳ ಸೊಗಸಾಗಿ ಋಗ್ವೇದ ಹೇಳ್ತಾರೆ. ಒಬ್ಬ ಮಗ ಇದ್ದಾನೆ ತಿಳ್ಕೊಂಡವ, ಅವನಿಗೆ ಗೊತ್ತಿದ್ದರೆ ಅವನಿಗೆ ಗೊತ್ತು. ಹಾಗಾಗಿ ನನ್ನ ಸೃಷ್ಟಿಯ ಬಗ್ಗೆ ಪೂರ್ಣ ಏನು ಎಂತು ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಬೇಡ. ನನ್ನಿಂದ ಸೃಷ್ಟವಾದ ಪ್ರಪಂಚವೇ ನಿನಗೆ ಅಗಮ್ಯ, ನನ್ನನ್ನು ತಿಳ್ಕೊಳ್ಳೋದು ಎಲ್ಲಿ ಬಂತು? ಹಾಗಾಗಿ ನನ್ನ ಹುಟ್ಟಿನ ಬಗ್ಗೆ ಯೋಚಿಸಬೇಡ.
ನನ್ನ ಮಹಿಮೆಯನ್ನು ಪೂರ್ತಿ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಬೇಡ. ನಾನು ಮಾಡಿದ ಪ್ರಪಂಚದ ಸೃಷ್ಟಿಯ ಬಗ್ಗೆ ಪೂರ ತಿಳಿಬೇಕು ಅಂತ ಪ್ರಯತ್ನ ಮಾಡಬೇಡ. ಇದು ಎಲ್ಲವೂ ಕಡೆಗೆ ಅದಕ್ಕೆ ಆಚಾರ, ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಈ ಪ್ರಪಂಚವೇ ಅದ್ಭುತ, ಇದನ್ನು ಸೃಷ್ಟಿ ಮಾಡಿದ ಭಗವಂತ ಇನ್ನೆಷ್ಟು ಅದ್ಭುತ ಇರಬೇಕು ಅಂತ. ಇಷ್ಟು ತಿಳ್ಕೊಂಡ್ರೆ ನೀನು ಸರಿಯಾಗಿ ತಿಳ್ಕೊಂಡಾಗಾಯ್ತು. ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗಬೇಡ. ಹೋದರೆ ತಿಳಿಯೋದಿಲ್ಲ, ಏನೂ ತಿಳಿಯೋದಿಲ್ಲ. ಹೀಗೆ ಹೇಳಿದ ಆಚಾರ್ಯರೇ ಇದು ಇಲ್ಲಿ ಗೀತೆಯಲ್ಲಿ ಈ ಭಾಷ್ಯ ಹೀಗೆ ಅರ್ಥ ಬರೆದ ಆಚಾರ್ಯರೇ ಭಾಗವತಕ್ಕೆ ವ್ಯಾಖ್ಯಾನ ಬರೆದಾಗ ಸೃಷ್ಟಿಯ ಪ್ರಾರಂಭದಿಂದ ಹೇಗೆ ಹೇಗೆ ಸೃಷ್ಟಿಯಾಗತ್ತೆ, ಯಾವ್ಯಾವ ಗುಣಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಅದರ ದಶಮಾಂಶ ಪದ್ಧತಿಯಿಂದ ರೇಷಿಯೋ ಕೊಟ್ಟು ಸೃಷ್ಟಿಯ ಗಣಿತ ಕೊಟ್ಟಿದ್ದಾರೆ. ಅದು ಅವರಿಗೆ ಮಾತ್ರ ಸಾಧ್ಯ. ಅದನ್ನು ತಮಾಷೆ ಏನು ಅಂದರೆ, ಬಹಳ ಜನಕ್ಕೆ ಇವತ್ತಿಗೂ ಆ ಗಣಿತ ಅರ್ಥ ಆಗಲಿಲ್ಲ, ಎಷ್ಟೋ ಜನ ವ್ಯಾಖ್ಯಾನ ಬರೆದವರಿಗೆ ಕೂಡ. ಆದರೆ ಸೃಷ್ಟಿಯಲ್ಲಿ ಒಂದೊಂದು ಗುಣಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಅದು ಬೆರಕೆ ಆದಾಗ ಏನೇನು ಸೃಷ್ಟಿಯಾಗತ್ತೆ, ಗಣಿತಬದ್ಧ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ಲನೇಷನ್ ಆಫ್ ಕ್ರಿಯೇಷನ್, ಅದನ್ನು ಆಚಾರ್ಯರು ಭಗವತ್ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ನನಗೆ ತಿಳಿದಂತೆ ಸಂಸ್ಕೃತ ಸಾಹಿತ್ಯದಲ್ಲಿ ಸೃಷ್ಟಿಯನ್ನು ಗಣಿತಬದ್ಧವಾಗಿ ವಿವರಿಸಿದ ಒಬ್ಬರೇ ಒಬ್ಬ ಆಚಾರ್ಯರು, ಒಬ್ಬರೇ ಒಬ್ಬ ವ್ಯಕ್ತಿ, ಅದು ಮಧ್ವಾಚಾರ್ಯ. ಯಾರೂ ಬರದೇ ಇಲ್ಲ ಆ ವಿಷಯದಲ್ಲಿ, ಯಾರೂ ಬರದಿಲ್ಲ. ಅಂಥ ಕರಾರುವಕ್ಕಾಗಿ ಪ್ರೆಸೈಸಾಗಿ ಗಣಿತಬದ್ಧವಾಗಿ ಸೃಷ್ಟಿಯ ಹಂತ ಹಂತ ಹೇಗೆ ಬೆಳೆದು ಬಂತು ಅನ್ನೋದನ್ನು ಚಿತ್ರಿಸಿದ್ದಾರೆ. ಅದನ್ನೇ ಕೃಷ್ಣ ಹೇಳೋದು, ಅದು ಸುಲಭ ಸಾಧ್ಯ ಅಲ್ಲ. ದೇವತೆಗಳಿಗೆ ಮಹರ್ಷಿಗಳಿಗೆ ಕಿಂಚಿತ್ ತಿಳಿದೀತು, ಆದರೆ ಅದು ಪೂರ್ತಿ ಅವರಿಗೂ ತಿಳಿಯೋದಿಲ್ಲ. ಅದರಿಂದ ಈ ರಹಸ್ಯವನ್ನು ಭೇದಿಸಿ ಬಿಡುತ್ತೇನೆ ಅಂತ ನೀನು ಹೋಗಬೇಡ. ಇವನು ಫ್ರಿಡ್ಜಾಫ್ ಕಾಪ್ರಾ ಪುಸ್ತಕದಲ್ಲಿ ಬರೀತಾನೆ, ಅಮೇರಿಕದ ಲಿವಿಂಗ್ ಸೈಂಟಿಸ್ಟು. ಅವನು ಒಂದು ಪುಸ್ತಕದಲ್ಲಿ ಬರೀತಾನೆ ಏನು ಅಂದರೆ, ನಮಗೆ ಈ ವೈಜ್ಞಾನಿಕವಾಗಿ ಲ್ಯಾಬೊರೇಟರಿಯಲ್ಲಿ ಶೋಧನೆ ಮಾಡಿ ಶೋಧನೆ ಮಾಡಿದಷ್ಟು ಈ ಸೃಷ್ಟಿ ಬಿಚ್ಚಿಕೋಬೇಕಲ್ವ, ಅದು ಹೆಚ್ಚು ಸಂಶೋಧನೆ ಮಾಡಿದಷ್ಟು ಹೆಚ್ಚು ನಿಗೂಢ ಆಗ್ತಾ ಇದೆ ಅಂತ ಬರೀತಾರೆ. ರಹಸ್ಯ ಬಿಚ್ಚಿಕೊಳ್ಳೋ ಬದಲು ಮತ್ತಷ್ಟು ನಿಗೂಢ. ಅದು ಆನ್ಸರ್, ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ 2 ಪ್ರಶ್ನೆ ಬರುತ್ತೆ, 2ಕ್ಕೆ ಉತ್ತರ ಸಿಕ್ಕಿದಾಗ 4 ಪ್ರಶ್ನೆ, ಮತ್ತು ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಸಾಲ್ವ್ ಆಗ್ತಾ ಇಲ್ಲ ಅಂತ. ಅದನ್ನು ಅವನು ಎಲ್ಲಿ ತಲವಕಾರ ಉಪನಿಷತ್ತಿನಲ್ಲಿ ತದೇಜತಿ ಈಶಾವಾಸ್ಯದಲ್ಲಿ ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಅಂತಕ್ಕಂಥ ಮಾತು ಬಂದಾಗ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತ ತದೇಜತಿ ತನ್ನೇಜತಿ, ಇದಕ್ಕೆ ಆಚಾರ್ಯರು ಬೇರೆ ಅವನು ಮಾಡಿಕೊಂಡ ಅರ್ಥ. ತದೇಜತಿ ಅದು ಚಲಿಸ್ತಾ ಇದೆ, ತನ್ನೇಜತಿ ಅದು ಚಲಿಸ್ತಾ ಇಲ್ಲ. ಅವನದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡುವಾಗ ಹಾಗೆ ಬರೆದಿದ್ದಾನೆ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್. ತದೇಜತಿ ತನ್ನೇಜತಿ ಅನ್ನೋದನ್ನು ಅವನ ಟ್ರಾನ್ಸ್ಲೇಷನ್, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್. ಇದಕ್ಕಿಂತ ಹೆಚ್ಚು ಕರಾರುವಾಕ್ಕಾದ ಉತ್ತರವನ್ನು ವಿಜ್ಞಾನಿಗಳಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಋಷಿಮುನಿಗಳು ವೇದಕಾಲದಲ್ಲಿ ಕೊಟ್ಟ ಉತ್ತರವೇ ದಿಸ್ ಈಸ್ ದ ಫೈನಲ್ ಆನ್ಸರ್ ಅಂತ ಹೇಳ್ತಾರೆ. ಯಾವುದು? ಈ ಸೃಷ್ಟಿಯಲ್ಲಿ ಭಗವಂತ ಏನು ಅದಕ್ಕೆ ಹೇಳ್ತಾರೆ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್. ನಮಗೂ ಹಾಗೆ ಆ್ಯಟಮ್ನಲ್ಲಿ ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಉಂಟು ಅಂತ ತಿಳ್ಕೊಂಡು, ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಲ್ಲ, ಅದರೊಳಗೆ 100 ಸಬ್ ಆಟಮ್ಸ್ ಇವೆ ಅಂತ ಈಗ ಕಾಣ್ತಾ ಇದೆ. ಆ 100 ಸಬ್ ಆಟಮ್ಸು ಪುನಃ ಎಂಥದ್ದು ಅಂತ್ಯಾವಯವೋ, ಇಟ್ ಇಸ್ ದ ಲಾಸ್ಟ್, ವೆದರ್ ಇಟ್ ಇಸ್ ಎ ಪಾರ್ಟಿಕಲ್ ಆರ್ ಇಟ್ ಇಸ್ ಜಸ್ಟ್ ಎ ವೇವ್ ಆಫ್ ಎನರ್ಜಿ, ವೆದರ್ ಇಟ್ ಮೂವ್ಸ್ ಆರ್ ನಾಟ್ ವಿ ಡು ನಾಟ್ ನೋ. ಸಮಟೈಮ್ಸ್ ವಿ ಥಿಂಕ್ ದಟ್ ಇಟ್ ಮೂವ್, ಸಮಟೈಮ್ಸ್ ಇಲ್ಲವೋ ಏನೋ ಅದು ತಿರುಗುತ್ತೆ ಅಂತ ಕಾಣುತ್ತೆ, ಒಮ್ಮೊಮ್ಮೆ ಕಡೆ ತಿರುಗೋದಿಲ್ವೋ, ಅದು ಮ್ಯಾಟ್ರೋ ಎನರ್ಜಿಯೋ ಒಂದೂ ಗೊತ್ತಾಗೋದಿಲ್ಲ. ಒಳಗೆ ಹೋದ ಹಾಗೆ ನಾವು ಏನು ಅಂದರೆ ಆ ಸಬ್ ಆಟಮ್ಸು ಅದು ಮ್ಯಾಟ್ರೋ ಎನರ್ಜಿಯೋ, ಅದು ಚಲಿಸ್ತಾ ಇದೆಯೋ ಸ್ಥಿರವಾಗಿದೆಯೋ, ವಿ ಡು ನಾಟ್ ನೋ, ಇಟ್ ಮೂವ್ಸ್ ಆರ್ ಇಟ್ ಮೂವ್ಸ್ ನಾಟ್ ಅಂತ ಬರೀತಾನೆ ಆತ. ಇದು ಋಷಿಮುನಿಗಳು, ಭಾರತದ ಋಷಿಮುನಿಗಳು ಕೊಟ್ಟ ಉತ್ತರಕ್ಕಿಂತ ಪ್ರಿಸೈಸ್ ಆದ ಉತ್ತರ ಯಾವ ವಿಜ್ಞಾನಿಗೂ ಈ ತನಕ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದನ್ನೇ ಕೃಷ್ಣ ಹೇಳುವುದಿಲ್ಲ. ನೀನು ಕೊನೆಯ ಉತ್ತರ ಬೇಕು ಅಂತ ನೀನು ಹೊರಟ್ರೆ ಸೋಲ್ತೀಯ. ನಿನಗೆ ಉತ್ತರ ಅಲ್ಲ, ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ. ಅದರಿಂದ ಆ ಸಮಸ್ಯೆ ಪರಿಹಾರ ಭಗವಂತನಿಗೆ ಬಿಟ್ಟುಬಿಡು. ಒಂದು ದಿವಸ ನಿನಗೆ ಉತ್ತರ ಹೊಳಿಸ್ತಾನವ. ನೀನು ನನ್ನ ಲ್ಯಾಬೊರೇಟರಿಯಲ್ಲಿ ನನ್ನ ಬುದ್ಧಿಬಲದಿಂದ ಉತ್ತರ ಹುಡುಕ್ತೇನೆ ಹೊರಟ್ರೆ ಸೋಲ್ತೀಯ. ನಮೇ ವಿದು ಸುರಗಣಾಃ ಪ್ರಭುವಂ ನ ಮಹರ್ಷಯ ಅಹಂ ಆದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಎಲ್ಲ ದೇವತೆಗಳ, ಎಲ್ಲ ಋಷಿಗಳ ಸೃಷ್ಟಿ ನನ್ನಿಂದ ಇದೆ. ಅವರಿಗೆ
ಚಿಂತನೆ ಮಾಡತಕ್ಕಂಥ ಬುದ್ಧಿಯನ್ನು ಕೊಟ್ಟವ ನಾನು. ಆದ್ದರಿಂದ ಆ ಬುದ್ಧಿಯ ಲಿಮಿಟೇಷನ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲದಿದ್ರು ನನಗೆ ಗೊತ್ತಿದೆ. ನೀವು ಎಷ್ಟು ಎತ್ತರಕ್ಕೆ ಹಾರಿದರೂ ಕೂಡ ನಭಃಪತಂತಿ ಅದ್ನ ಸಮಂಪತತ್ರಿಣ ಅಂತ ಭಾಗವತಲ್ಲಿ ವ್ಯಾಸರು ಹೇಳ್ತಾರೆ. ಹಕ್ಕಿ ಆಕಾಶದಲ್ಲಿ ಹೋಗುತ್ತೆ, ಆದರೆ ಎಷ್ಟು ಓದಿತ್ತು, ಅವುಗಳದ್ದೊಂದು ಕೆಪಾಸಿಟಿ ಇದೆ. ಸಣ್ಣ ಹಕ್ಕಿಗಳು ಸ್ವಲ್ಪ ಎತ್ತರಕ್ಕೆ ಹೋಗ್ತವೆ, ಇನ್ನು ಹದ್ದು ಗರುಡ ಇನ್ನೂ ಎತ್ತರಕ್ಕೆ ಹೋಗುತ್ತೆ, ಆದರೆ ಆಕಾಶ ಅಲ್ಲಿ ಮುಗಿಲಿಲ್ಲ. ಆಕಾಶ ನೀವು ಎಷ್ಟು ಮೇಲಕ್ಕೆ ಹೋದ್ರೆ ಆಕಾಶ ಇದೆ, ಅವು ರೆಕ್ಕೆ ಎಷ್ಟು ಬಲ ಇದೆಯೋ ಅಷ್ಟು ಎತ್ತರಕ್ಕೆ ಹೋಗ್ತವೆ ಅಷ್ಟೇ. ಈ ನಮ್ಮ ಬುದ್ಧಿಯು ಕೂಡ ಹಕ್ಕಿಯಂತೆ ಸತ್ಯದ ಆಕಾಶದ ಮೇಲೆ ಹಾರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಎಷ್ಟು ರೆಕ್ಕೆ ಬಲ ಇದೆಯೋ ಅಷ್ಟು ತಿಳ್ಕೊಳ್ಳುತ್ತೆ, ಆದರೆ ಸತ್ಯ ಅನಂತವಾಗಿದೆ. ಅದು ನಿಮ್ಮ ರೆಕ್ಕೆ ಬಲದಿಂದ ಅದನ್ನು ಪೂರ್ತಿ ತೆಕ್ಕೆಯಲ್ಲಿ ಹಾಕೊಳ್ಳುವುದು ಸಾಧ್ಯ ಇಲ್ಲ. ಅದನ್ನು ಬಿಟ್ಟುಬಿಡಿ. ಅಹಮಾದಿರ್ಹಿ ಭೂತಾನಾಂ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಯೋಮಾಂ ಅಜಂ ಅನಾದಿಂಚ ವೇತ್ತಿ ಲೋಕ ಮಹೇಶ್ವರಂ. ಭಗವಂತ ಹುಟ್ಟಿಲ್ಲ. ಒಂದು ಪ್ರಭವ ಅಂದರೆ ದೇವರ ಹುಟ್ಟು, ಅದು ಹೇಳಿದ ಅಜಂ, ನನಗೆ ಹುಟ್ಟು ಇಲ್ಲ. ಎರಡನೇ ಜಗತ್ತಿನ ಸೃಷ್ಟಿ. ಪ್ರಭವ ಅಂದರೆ ತನ್ನ ಹುಟ್ಟಲ್ಲ, ಜಗತ್ತಿನ ಸೃಷ್ಟಿ. ಅದಕ್ಕೆ ಹೇಳಿದ ಅದರ ಮಹಿಮೆ ನೋಡು. ನಾನು ಅನಾದಿ ತಿಳ್ಕೊಂಡು, ಅರೆ ಅನಾದಿ ಅಂದರೆ ಹೇಳಿ ಆಯ್ತಲ್ಲ. ಅಜ ಅಂದರು ಅನಾದಿನೂ. ಅಜ ಅಂದರೆ ಹುಟ್ಟಿಲ್ಲದೆ ಇದ್ದವ. ಯಾರು ಹುಟ್ಟುತ್ತಾನೋ ಅವನಿಗೆ ಒಂದು ಆದಿ ಇದೆ, ಬಿಗಿನಿಂಗು. ಯಾರು ಹುಟ್ಟೇ ಇಲ್ವೋ ಅವನಿಗೆ ಆದಿ ಇಲ್ಲ. ಅಜ ಅಂತ ಹೇಳಿದ ಮೇಲೆ ಅನಾದಿ ಅಂತ ಯಾಕೆ ಹೇಳಬೇಕು? ಶ್ಲೋಕ ಬರ್ತಿಗೆ ಹೇಳಬೇಕಾ? ಅಜ ಅಲ್ಲ. ಕೃಷ್ಣ ಏನು ಹೇಳಿದ್ದಾನೆ? ಪ್ರಭವ ಅಂದರೆ ಹುಟ್ಟುವುದು ಅಂತ ಒಂದು ಅರ್ಥ ಹೇಳಿದ್ದು ನಾವು ಇಟ್ಕೊಂಡೇವೆ. ಅದು ಇಲ್ಲ ನನಗೆ, ಅದರಿಂದ ನಾನು ಅಜ. ಮತ್ತೊಂದು ಅರ್ಥ ಏನು? ಜಗತ್ತಿನ ಹುಟ್ಟು. ಅದರ ಬಗ್ಗೆ ನಾನು ಅನಾದಿಯಪ್ಪ. ಆದರೆ ಜಗತ್ತು ಸೃಷ್ಟಿಯಾಗುವ ಮುಂಚೆ ಜಗತ್ತಿನ ಏನಾಗಿರಿತ್ತು ಅದನ್ನು ನಿಯಂತ್ರಿಸ ಅನಾ ಮತ್ತು ಆದಿ. ಅನಾದಿ ಅಂದರೆ ಆದಿ ಇಲ್ಲದವ ಅಂತ ಅರ್ಥ ಅಲ್ಲ, ಅದು ಅಜ ಅನ್ನೋದು ಆಗೋಯ್ತು. ನಾನೇ ಅನ. ಈ ಹುಟ್ಟುವ ಮುಂಚೆ ಇದನ್ನು ಪ್ರೇರಣೆ ಮಾಡ್ತಾ ಇದ್ದವನು ನಾನು. ಆಮೇಲೆ ಆದಿ, ಇದನ್ನು ಸೃಷ್ಟಿ ಮಾಡಿದವನು ನಾನು. ಸೃಷ್ಟಿಯಾದ ಮೇಲೆ ಅನಹ, ಅದಕ್ಕೆ ಅದರ ಪ್ರವೃತ್ತಿಗಳು, ಪ್ರತಿಯೊಂದು ವಸ್ತುವಿನ ಚಲನ ವಲನ, ಅದು ಒಂದು ಗಾಳಿಗೆ ನಲುಗಬೇಕಾದ್ರೆ ಅದರ ಹಿಂದೆ ನನ್ನ ನಿಯಂತ್ರಣ ಇದೆ. ಇದು ನನ್ನ ಮಹಿಮೆಯ ಬಗ್ಗೆ ಅವನು ಹೇಳ್ಬೋದು. ಸೃಷ್ಟಿ ನಾನು ಮಾಡಿದ್ದು, ಎಲ್ಲವನ್ನು ಸೃಷ್ಟಿ ಮಾಡಿದವ ನಾನು. ಮತ್ತು ಸೃಷ್ಟಿ ಅಷ್ಟೇ ಅಲ್ಲ, ಸೃಷ್ಟಿಯಾಗುವ ಮುಂಚೆ, ಸೃಷ್ಟಿಯಾದ ಮೇಲೆ ಅದರ ಸಮಸ್ತ ವ್ಯಾಪಾರಗಳನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ನಾನು. ಇದು ಸೃಷ್ಟಿಯ ಬಗ್ಗೆ ಕೊಟ್ಟ ವಿವರಣೆ. ಆಮೇಲೆ ನನ್ನ ಪ್ರಭಾವ ಗೊತ್ತಾ? ನಾನು ಲೋಕ ಮಹೇಶ್ವರ. ಇಷ್ಟು ತಿಳ್ಕೊ. ಪ್ರಭಾವ ಲೋಕ ಅಂದರೆ ಎಲ್ಲ ಬಂತು. ಸಮಸ್ತ ಚರಾಚರಾತ್ಮಕವಾದ ಎಂಟೈರ್ ಯೂನಿವರ್ಸ್ ಲೋಕ ಅಂದರೆ ಪ್ರಪಂಚ. ಆ ಲೋಕಕ್ಕೆ ಈಶರಿದ್ದಾರೆ, ಲೋಕೇಶರು. ಲೋಕೇಶಾಹ ಬ್ರಹ್ಮರುದ್ರಾದ್ಯಾಹ ಅಂತ ಈ ಜಗತ್ತಿನ ನಿಯಾಮಕ ಶಕ್ತಿಗಳು ಜಲಕ್ಕೆ, ಹೊರ ಜಗತ್ತಿಗೂ ಅಂತರಂಗ ಪ್ರಪಂಚಕ್ಕೂ ಒಳಗಿನಿಂದಲೂ ನಮ್ಮ ಮನಸ್ಸಿನ ತನಕ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಪ್ರಪಂಚ ಇದೆ ಒಳಗೆ. ಅದನ್ನು ನಿಯಂತ್ರಿಸುವವರು ದೇವತೆಗಳು. ಹೊರಗಿನ ಪ್ರಪಂಚವನ್ನು ನಿಯಂತ್ರಿಸುವವರು ದೇವತೆಗಳು. ಅವರೆಲ್ಲ ಲೋಕೇಶರು. ಯಾರು? ಬ್ರಹ್ಮರುದ್ರಾದ್ಯ ಎಲ್ಲ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಲೋಕೇಶರು. ಆ ಲೋಕೇಶ್ವರನ್ನು ಸೃಷ್ಟಿ ಮಾಡಿದ ತಾಯಿ ಲೋಕೇಶ್ವರಿ. ಆ ಲೋಕೇಶ್ವರಿಗೂ ಮಹಾನ್ನಾದವ ಲೋಕಮಹೇಶ್ವರ. ಇದು ನಾನು ಲೋಕಮಹೇಶ್ವರ ಅಂತ. ಜಗತ್ತು ಎಲ್ಲವೂ ಲೋಕ. ಅದನ್ನು ಸೃಷ್ಟಿ ಮಾಡಿದ ಬ್ರಹ್ಮಾದಿ ದೇವತೆಗಳು ಲೋಕೇಶರು. ಅವರನ್ನು ಹೆತ್ತ ತಾಯಿ ಲೋಕೇಶ್ವರಿ. ಅವಳಿಗೂ ಮಹಾನ್, ಅವಳಿಗೂ ಅರ್ಥವಾಗದ ದೊಡ್ಡ ತತ್ವ ನಾನು ಲೋಕಮಹೇಶ್ವರ. ಇದು ನನ್ನ ಪ್ರಭಾವ. ನೋಡಿ, ಅವನು ಪ್ರಭವ, ಜಗತ್ತಿನ ಪ್ರಭವ, ತನ್ನ ಪ್ರಭಾವ, ಈ ಮೂರಕ್ಕೂ ಉತ್ತರ ಕೊಡುವಾಗ ಅಲ್ಲಿ ಎಲ್ಲಕ್ಕೂ ಅನ್ವಯವಾಗುವಂತೆ ನಾನು ಅಜ, ಆದ್ದರಿಂದ ನನಗೆ ಪ್ರಭವ ಇಲ್ಲ, ಹುಟ್ಟು ಇಲ್ಲ. ನಾನು ಅನಾದಿ, ಎಲ್ಲಕ್ಕೂ ಕಾರಣ. ಆದ್ದರಿಂದ ಜಗದುತ್ಪತ್ತಿ ಎನ್ನುವುದು ನನಗೆ ಸಂಬಂಧಪಟ್ಟದ್ದು. ಮತ್ತು ನನ್ನ ಪ್ರಭಾವ, ನಾನು ಸರ್ವಚೇಷ್ಟಕ ಮತ್ತು ನಾನು ಲೋಕಮಹೇಶ್ವರ. ಇದು ಯಾರಿಗೂ ಸಲ್ಲದ ವಿಶೇಷಣ. ಅದು ಯಾರಿಗೂ ಸಲ್ಲದ್ದಲ್ಲ. ಅಂದರೆ ನೀನೇ ಯಾಕಾಗಬೇಕು? ಅಂತ ನಮಗೆ ಗೊತ್ತಿರುವಂತೆ ಜಗತ್ತಿನ ಚಲನವಲನಕ್ಕೆ ಕಾರಣವಾಗಿರ್ತಕ್ಕವರು ಪ್ರಾಣದೇವರು. ಅದನ್ನ ಅವ್ರ ಹೆಸರೇ ಅಂತ. ಅಂದರೂ ಪ್ರಾಣ ಅಂದರೂ ಒಂದೇ. ಪ್ರಾಣದೇವರು ಜಗತ್ತಿನ ಚಲನವಲನ ಕಾರಣ. ನೀನು ಸೃಷ್ಟಿ ಮಾಡಿದಿ, ಪ್ರಾಣದೇವರು ಉಸಿರಾಡಿಸಿದ್ರು. ನಿನ್ನ ಕೆಲಸ ಏನಲ್ಲಿದ್ದರೆ ಅದಲ್ಲ. ಯಾಕೆ? ನಾನು ಅನಾದಿ ಅಂದರೆ ಅನಸ್ಯಾಭ್ಯಾಧಿ. ಪ್ರಾಣದೇವರಿಗೂ ಉಸಿರಾಡಿಸುವ ನಾನಪ್ಪ, ಉಳಿದವರಿಗೂ ಉಸಿರಾಡಿಸ್ಬೇಕಾದ್ರೆ ಮೊದಲು ಅವನಿಗೆ ಉಸಿರು ಕೊಡು. ನಾನು ಮತ್ತು ಆದಿ ಅಷ್ಟೇ ಅಲ್ಲ, ಜಗತ್ತನ್ನೆಲ್ಲ ಉಸಿರಾಡಿಸುವ ಪ್ರಾಣತತ್ವಕ್ಕೂ ನಾನೇ ಆದಿ.
ಹಾಗಾದರೆ ಇನ್ಯಾವುದಿದೆ? ನನ್ನ ಸೃಷ್ಟಿಗೆ ಒಳಪಡದೇ ಇದ್ದ ಸಂಗತಿ ಯಾವುದಿದೆ? ಆದಿ ಜೀವ, ಪ್ರಾಣ, ಚತುರ್ಮುಖ, ಅವರಿಗೂ ನಾನೇ ಕಾರಣ. ಹೀಗೆ ಯಾರು ತಿಳ್ಕೊಂಡ ಅವನು ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಪಂಚ. ಅವನು ನಿಜವಾಗಿ ಅಸಮ್ಮೂಢ. ಅಸಮ್ಮೂಢ ಅಂದರೆ ನೋಡಿ, ಮೋಹ ಅಂದರೆ ಅಜ್ಞಾನ, ವಿಷಯ ಗೊತ್ತಿಲ್ಲದೆ ಇರುವುದು ಅಥವಾ ತಪ್ಪು ತಿಳುವಳಿಕೆ. ನಿಜವಾಗಿ ಮೋಹ ಅಂದರೆ ನಾವು ಒಂದೊಂದೇ ಹಂತಗಳು. ಮೋಹ ಅಂದರೆ ಆ ವಿಷಯದಲ್ಲಿ ಅವನಿಗೆ ಮೋಹ ಇದೆ ಅಂದರೆ ಸರಿಯಾದ ತಿಳುವಳಿಕೆ ಇದೆ, ತಪ್ಪು ತಿಳುವಳಿಕೆ ಇದೆ, ಎರಡೂ ಇದೆ. ತಿಳುವಳಿಕೆ ಇಲ್ಲದೆ ಇರುವುದು, ತಪ್ಪು ತಿಳ್ಕೊಂಡಿರುವುದು ಒಂದು ಸಂಗತಿಯನ್ನು. ಆ ತಪ್ಪು ತಿಳ್ಕೊಂಡದರ ಬಗ್ಗೆ ಹಠ, ಅದೇ ಸರಿ ಎನ್ನುವ ಹಠ ಬಂದಾಗ ಅದು ಸಮೋಹ ಅಂತಾರೆ. ತಪ್ಪು ತಿಳ್ಕೊಳ್ಳೋದು ಬೇರೆ, ತಾವು ಹೇಳುವ ತಪ್ಪನ್ನೇ ಹಠ ಮಾಡಿ ಅದನ್ನು ಎಂದೂ ಸರಿಯಾದ ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಆ ಅಸತ್ಯದ ಬಗ್ಗೆ ಆಗ್ರಹ ಉಂಟಲ್ಲ, ತಾವು ತಿಳ್ಕೊಂಡ ತಪ್ಪನ್ನೇ ಹಠದಿಂದ ಸಾಧನೆ ಮಾಡುವಂತಹ ಒಂದು ದುರಾಗ್ರಹ, ಪ್ರುಜುಡೈಸ್ಡ್ ಮೈಂಡ್ ಹೇಳ್ತಾರೆ. ಆ ಪ್ರುಜುಡಿಸಿಗೆ ಸಮೋಹ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಸಮೋಹ ಅಧರ್ಮಕಾಮಿತ ಅಂತ ಹಿಂದೆ ಹೇಳ್ತಾರೆ ಆಚಾರ್ಯರು. ತಪ್ಪು ತಿಳಿಯೋದು, ತಪ್ಪನ್ನೇ ಸರಿ ಅಂತ ಹಠ ಮಾಡೋದು, ಕಡೆ ಮಾಡಬಾರದನ್ನು ಮಾಡೋದು, ಇದೆಲ್ಲ ಸಮೋಹ. ಧರ್ಮದ ಹೆಸರಿನಲ್ಲಿ ಮಾಡಬಾರದನ್ನು ಮಾಡುವುದು. ಇವಾಗ ಧರ್ಮದ ಹೆಸರಿನಲ್ಲಿ ಮಿಲಿಟೆಂಟ್ಸು, ಟೆರರಿಸ್ಟು ಹುಡ್ತಾರಲ್ಲ, ಇವೆಲ್ಲ ಮನುಷ್ಯತ್ವ ಉಂಟು ಅವರಿಗೆ? ಮನುಷ್ಯರೇ ಅಲ್ಲ. ಆದರೆ ಅವ್ರ ತಲೆಯಲ್ಲಿ ನಾವು ಶ್ರೇಷ್ಠ ಧಾರ್ಮಿಕರು, ಜಗತ್ತಿನ ಧರ್ಮಧ್ವಜವನ್ನು ಉಳಿಸಲಿಕ್ಕೋಸ್ಕರ ನಾವು ಮಾಡೋದು ಅಂತ ಪಾಪ ಸಾಯ್ತಾರೆ. ಪೆದ್ದುತನ. ಹಾಗೆ ಇದು ಸಮೋಹ. ಸಮೋಹ ಅಂದರೆ ಸತ್ಯದ ಅರಿವಿಲ್ಲದೆ ತಮ್ಮ ಭ್ರಮೆಯೇ ಜಗತ್ತಿನ ನಿಜವಾದ ಸತ್ಯ ಅಂತ ತಿಳ್ಕೊಂಡು ತಾವು ನಂಬಿದಂತೆ ಇಡೀ ಜಗತ್ತಿರಬೇಕು, ತಾವು ತಾವು ನಂಬುವಂತೆ ನಂಬದವರೆಲ್ಲ ಸಾಯಬೇಕು ಅಂತ ಹೇಳುವವರಿದ್ದವಲ್ಲ, ಇವು ಮನುಷ್ಯರಾಗಲಿಕ್ಕೂ ನಾಲಾಯಕಾದ ಪೆದ್ದುಗಳು. ಅವಳ ಕೈಯಲ್ಲಿ ಧರ್ಮದ ಧ್ವಜ ಸಿಕ್ಕಿಬಿಟ್ರೆ ಇದೇ ಸಮೂಹ. ಕೃಷ್ಣ ಹೇಳ್ತಾನೆ, ಪೆದ್ದುಗಳು ಅವು ಎಲ್ಲರನ್ನು ಕೊಂದು ತಾವು ಮಾತ್ರ ಧರ್ಮ. ನಾನು ಎಷ್ಟೋ ಹಿಂದೆ ಒಮ್ಮೆ ಹೇಳಿದೆ, ನಾನು ಅಫ್ಘಾನಿಸ್ತಾನದಲ್ಲಿ ಬುದ್ಧನ ಪ್ರತಿಮೆ ಇತ್ತು, ಸಾವಿರಾರು ವರ್ಷಗಳ ಹಿಂದಿನ ಬುದ್ಧದ ಪ್ರತಿಮೆ. ಅದನ್ನು ಒಡೆದು ತೆಗೆದು ಆರ್ಟ್, ಕಲಾಕೃತಿ ಅಂತ ಅಷ್ಟೂ ಸಹೃದಯತೆ ಇಲ್ಲ. ಒಂದು ಕಲಾಕೃತಿ ಒಬ್ಬ ಆರ್ಟಿಸ್ಟ್ ಮಾಡಿದ್ದು, ಪೀಸ್ ಆಫ್ ಆರ್ಟ್ ಅಂತ ಅದು ಇಡ್ಬೋದಿತ್ತು. ಶೇಷೆ ಅದು ಬುದ್ಧನ ಪ್ರತಿಮೆ ಇದ್ದರೆ ಧರ್ಮ ನಾಶ ಆಗುತ್ತೆ ಅಂತ ಒಡೆದು ನನಗೆ ಅದನ್ನು ಒಡೆದು ತೆಗೆದ ಪೆದ್ದುಗಳಿದ್ದಾವಲ್ಲ, ನನಗೆ ಆ ಸುದ್ದಿ ನೋಡಿದಾಗ ಅನಿಸಿತ್ತು, ಈಗ 2000 ವರ್ಷದಿಂದ ಆ ಪೆದ್ದನೆ ಅದನ್ನು ಮಾಡಿರ್ಬೋದು, ಆವಾಗ ಒಂದು ಬೌದ್ಧ ಆಗಿದ್ದಿರ್ಬೋದು. ಆ ವಿಗ್ರಹ ಕೆತ್ತಿದವನೇ ಈಗ. ಹಾಗಾದರೆ ನಾವು ಒಂದು ಹುಟ್ಟಿನ ನಂಬಿಕೆಯೇ ಇಡೀ ಜಗತ್ತಿನ ನಂಬಿಕೆ ತಿಳ್ಕೊಂಡು ಮಾಡೋದು ಎಷ್ಟು ಪೆದ್ದತನ. ಅವನೇ ಆ ಪ್ರತಿಮೆ ಮಾಡಿರ್ಬೋದು ಹಿಂದೆ, ಆಗ ಬೌದ್ಧನಾಗಿದ್ದ. ಈಗ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ, ಹೊಡೆದ. ಹಾಗಾದರೆ ಯಾವ ಜನ್ಮದ ಧರ್ಮ ಸತ್ಯ? ಇಷ್ಟೂ ಜ್ಞಾನ ಇಲ್ಲದ ಪೆದ್ದುಗಳು ಮಾತ್ರ ಇಂಥ ಕೆಲಸ ಮಾಡೋ ಸಾಧ್ಯ. ಅಂದರೆ ಇದಕ್ಕಿಂತ ಪಶುಗಳಾಗುವುದು ವಾಸಿ. ಈ ಥರದ ಧರ್ಮದಲ್ಲಿ ಫ್ಯಾನಟಿಕ್ಗಳಾಗ್ತಾರಲ್ಲ, ಅದಕ್ಕಿಂತ ನಾಯಿ ಬೆಕ್ಕಾಗಿ ಬದುಕುವುದು ವಾಸಿ. ಈ ಥರದ ದುರಂತ ಇಲ್ಲ ನೋಡಿ. ಇವು ಸಮಾಜ ದ್ರೋಹಿಗಳು, ಧರ್ಮದ್ರೋಹಿಗಳು, ಪ್ರಪಂಚಕ್ಕೆ ಭಾರಭೂತವಾದ ವಸ್ತುಗಳು. ಇಂಥ ಧರ್ಮದ ನಂಬಿಕೆಯ ಜನ, ದೀಸ್ ಟೆರರಿಸ್ಟ್ ಆ್ಯಂಡ್ ಮಿಲಿಟೆಂಟ್ಸ್, ಅವು ಸಮಾಜಕ್ಕೆ ಭಾರಭೂತವಾದ ವಸ್ತುಗಳು. ಅವು ನಿರ್ದಾಕ್ಷಿಣ್ಯವಾಗಿ ಅವುಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಬಾಂಬ್ ಹಾಕಿ ಕೊಂದರೆ ಪುಣ್ಯ ಬರುತ್ತೆ. ಯಾಕೆಂದರೆ ಅವುಗಳಿಂದ ಇಡೀ ಪ್ರಪಂಚಕ್ಕೆ ಆಪತ್ತು ಬರುವುದಕ್ಕಿಂತ ಕೃಷ್ಣ ದ್ರೋಣಾಚಾರ್ಯನ ಕೊಂದದ್ರಿಂದ ಸಾವಿರಾರು ಜನ ಬದುಕುತ್ತಾರೆ ಅಂದಾಗ ದ್ರೋಣಾಚಾರ್ಯ ಸಾಯಲಿ, ಅಶ್ವತ್ಥಾಮ ಸತ್ತ ಸುಳ್ಳು ಹೇಳಿ ಆದರೂ ಆ ಮುದುಕನನ್ನು ಸಾಯಿಸು. ಯಾಕೆಂದರೆ ದಿನಕ್ಕೆ 10,000 ಜನರನ್ನು ಕೊಲ್ತಾ ಇದ್ದಾನೆ ಇವ. ಆ 10,000 ಜನ ಬದುಕಲಿ, ಇವು ಒಬ್ಬ ಸತ್ರು ಅಡ್ಡಿ ಇಲ್ಲ ಅಂತ ಕೃಷ್ಣ ತೀರ್ಮಾನ ಮಾಡಿದ. ಇವು ಇಷ್ಟು ಜನ ಮಿಲಿಟೆಂಟ್ಸ್ ಪೂರಾ ನಿರ್ನಾಮ ಆಗಿ ದೇಶ ಉಳಿಯುವುದಾದರೆ ಅವಳು ಸಾಲ ನಿಲ್ಲಿಸಿ ಬಾಂಬ್ ಹಾಕ್ಬೋದು. ಯಾಕಂದರೆ ಇದು ದೇಶಕ್ಕೆ, ಯಾವ ದೇಶಕ್ಕೂ ಯಾವ ಕಾಲಕ್ಕೂ ಉಪಯೋಗ ಇಲ್ಲದ ಭೂಮಿ ಭಾರಗಳು. ಅದಕ್ಕೆ ಅಹಂ ಆದಿರ್ಹಿ ಭೂತಾನಂ ಯೋಮಾಂ, ಅದನ್ನು ಅಸಮ್ಮೂಢ. ಯಾರು ಭಗವಂತನ ಸೃಷ್ಟಿಯ ಮಹಿಮೆಯನ್ನು ತಿಳಿದನೋ ಅವನು ಹೀಗೆ ದ್ವೇಷ ಮಾಡಿ ಇನ್ನೊಬ್ಬರನ್ನು ಕೊಲ್ಲಿಕ್ಕಾಗುವುದು. ಯಾಕೆಂದರೆ ತನ್ನದೇ ಸರಿ, ನನ್ನ ಸರಿ ತಪ್ಪುಗಳು ನೋಡಿ. ನನ್ನ ಪ್ರತಿಯೊಬ್ಬನ ನಂಬಿಕೆಗಳ ಹಿಂದೆ 3 ಫೋರ್ಸ್ ಉಂಟಾ ಏನು? ಒಂದು ನನ್ನ ಸ್ವಭಾವ, ಅದು ಸಾತ್ವಿಕವೂ ಆಗಬಹುದು, ರಾಜಸವೂ ಇರಬಹುದು, ತಾಮಸವೂ ಇರಬಹುದು. ಎಷ್ಟು ಸೈಕಲಾಜಿಕಲ್ ಆಗಿ ಆಚಾರ್ಯ ವಿಶ್ಲೇಷಣೆ ಮಾಡಿದ್ದಾರೆ ನೋಡಿ. ಒಂದು ನನ್ನ ಜೀವದ ಸ್ವಭಾವ, ಅದಕ್ಕೆ ಮುಚ್ಚಿ ನಾನು ಹುಟ್ಟಿದ ವಾತಾವರಣದ ಎನ್ವಿರಾನ್ಮೆಂಟಲ್ ಫೋರ್ಸ್, ಮತ್ತು ಜೆನೆಟಿಕ್ ಫೋರ್ಸ್, ನನ್ನ ಮನೆತನದ ನಂಬಿಕೆಗಳು, ನಾನು ಬೆಳೆದು ಬಂದ ಸಮಾಜದ, ನಾನು ಕಲಿತ ಶಾಲೆಯ, ನಾನು ಓದಿದ ಪುಸ್ತಕಗಳ, ನನ್ನ ಸ್ನೇಹಿತರ, ನನ್ನ ಒಡನಾಟದವರ ಎಲ್ಲ ಪ್ರಭಾವ ಇದೆ ನನ್ನ ನಂಬಿಕೆಯ ಮೇಲೆ. ಇಷ್ಟೆಲ್ಲ ಪ್ರಭಾವಕ್ಕೆ ಒಳಗಾದ ನನ್ನ ನಂಬಿಕೆ ನಿಜವಾದ ಸತ್ಯ ಅಂತ ಯಾರಿಗೂ ಗೊತ್ತು?
ಹಿಂದಿನ ಜನ್ಮದಲ್ಲಿ ನಾನು ಇನ್ನೊಂದು ಮತದಲ್ಲಿ ಇದ್ದರೆ ಅದೇ ಸರಿ ಅಂತ ಹಠ, ಈ ಜನ್ಮದಲ್ಲಿ ಒಂದು ಮತದಲ್ಲಿ ಹುಟ್ಟಿದೆ ಅದೇ ಸರಿ ಅಂತ ಹಠ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಮತದಲ್ಲಿ ಹುಟ್ಟಬಹುದು ಅದೇ. ಹಾಗಾಗಿ ನಮ್ಮ ಜನ್ಮಕ್ಕೊಂದು ಸತ್ಯ ಬರುತ್ತಾ? ಮನುಷ್ಯ ಒಂದು ಜನ್ಮದ ಸತ್ಯವನ್ನೇ ಪ್ರಪಂಚದ ಯೂನಿವರ್ಸಲ್ ಟ್ರುತ್ತು ಅನ್ನತಕ್ಕಂಥ ಭ್ರಮೆಗೆ ಒಳಗಾಗ್ತಾನಲ್ಲ, ಅದನ್ನು ನೋಡಿ ಕೃಷ್ಣ ಹೇಳೋದು, ಇದಕ್ಕಿಂತ ದೊಡ್ಡ ಮೋಹ ಉಂಟೇನಯ್ಯ? ನೀನು ಇಡೀ ಪ್ರಪಂಚದ ಒಂದು ಅನಂತವಾದ ರೇಖೆಯಲ್ಲಿ ಮಧ್ಯೆ ಒಂದು ಬಿಂದು ಮಾತ್ರ ನೀನು. ನಿನಕ್ಕಿಂತ ಮೊದಲು ಕೋಟಿ ಕೋಟಿ ವರ್ಷಗಳಲ್ಲಿ ಈ ವಿಶ್ವ ನಡೆದು ಬಂದಿತ್ತು, ನಿನ್ನ ನಂತರ ಕೋಟಿ ಕೋಟಿ ವರ್ಷಗಳವರೆಗೆ ಈ ವಿಶ್ವ ಹೋಗುತ್ತೆ. ಅದರ ಬಗ್ಗೆ ಏನು ಜಡ್ಜ್ಮೆಂಟ್ ನಿಂದು ತಲೆಹರಟೆ? ನಾನು ತಿಳ್ಕೊಂಡದ್ದೇ ಕರೆಕ್ಟು, ನನ್ನದೇ ಧರ್ಮ. ಇದಕ್ಕಿಂತ ದೊಡ್ಡ ಪೆದ್ದತನ ಉಂಟಯ್ಯ? ಅಂಥ ಪೆದ್ದನಾಗಬೇಡ. ಯಾರು ಭಗವಂತನ ಮಹಿಮೆಯನ್ನು ತಿಳಿತಾನೆ ಅವನು ಅಸಮ್ಮೂಢ, ಅವನು ತಾನು ಹೇಳಿದ್ದೇ ಸರಿ ಅನ್ನುವ ಭ್ರಮೆಗೆ ಒಳಗಾಗುವುದಿಲ್ಲ, ಮತ್ತು ತಾನು ಹೇಳಿದ್ದನ್ನು ನಂಬದವರನ್ನ ನಿರ್ಣಯ ಮಾಡಬೇಕು ಅಂತಕ್ಕಂಥ ಮಾಡಬಾರದ ಕೆಲಸಕ್ಕೆ ಕೈಯಿಕ್ಕುವುದಿಲ್ಲ. ಮತ್ತೆ ಸಮರ್ಥ್ಯೇಷು ಅಸಮ್ಮೂಢ, ಅಂಥವನೇ ನಿಜವಾಗಿ ಮನುಷ್ಯರಲ್ಲಿ ಯೋಗ್ಯನಾದ ಮನುಷ್ಯ. ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ. ಒಂದು ವೇಳೆ ನನ್ನ ಅಭಿಪ್ರಾಯಕ್ಕೆ ನೀವು ವಿರೋಧ ಮಾಡಿದರೆ, ನಿಮಗೆ ಭಗವಂತ ಆ ರೀತಿ ಬುದ್ಧಿ ಕೊಟ್ಟಿದ್ದಾನೆ, ಸರಿ, ನಾನೇನು ಮಾಡಲಿ? ನೀವೀಗ ನನ್ನನ್ನು ವಿರೋಧಿಸಿದಿರಿ, ಆ ಬುದ್ಧಿಯು ದೇವರೇ ಕೊಟ್ಟದ್ದಲ್ವ, ಭಗವಂತ ನಿಮಗೆ ಆ ಬುದ್ಧಿ ಕೊಟ್ಟಿದ್ದಾನೆ ಅಷ್ಟೇ, ನಾನು ಅದನ್ನು ದ್ವೇಷ ಮಾಡುವುದಿಲ್ಲ. ಹೀಗೆ ಭಗವಂತನ ಮಹಿಮೆ ತಿಳಿದವರು ಇನ್ನೊಬ್ಬರನ್ನು ನಾಶ ಮಾಡುವ ಕಾರ್ಯಕ್ಕೆ, ಮಾಡಬಾರದ ಕೆಲಸಕ್ಕೆ ಕೈಯೊಡ್ಡುವುದಿಲ್ಲ. ಅಂಥವರು ಸರ್ವ ಪಾಪೈಹಿ ಪ್ರಮುಚ್ಯತೆ. ನೀನು ಏನು ಪಾಪ ಮಾಡಿದರೂ ಅದು ತೊಳೆದು ಹೋಗುತ್ತಪ್ಪ, ಯಾಕೆಂದರೆ ನೀನು ಭಗವಂತನ ಮೇಲೆ ಭಾರ ಹಾಕಿದಿ. ನಾನು ಧರ್ಮೋದ್ಧಾರ ಮಾಡಬೇಕು, ನಾನು ಧರ್ಮವನ್ನು ನಂಬದಿದ್ದವನ್ನೆಲ್ಲ ಕೊಲ್ಲಬೇಕು ಅಂತ ನೀನು ಹೊರಡಲಿಲ್ಲ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಧರ್ಮ, ಯಾವುದು ಅಧರ್ಮ ನನಗೆ ಗೊತ್ತಿಲ್ಲ. ಧರ್ಮವಿದುತ್ತಮ, ನಿನಗೊಬ್ಬನಿಗೆ ಧರ್ಮದ ರಹಸ್ಯ ಗೊತ್ತು ದೇವರೇ ಅಂತ ನೀನು ನನಗೆ ಒಪ್ಪಿಸಿಬಿಟ್ಟಿಯಲ್ಲ, ಅದರಿಂದ ನಿನ್ನ ಪಾಪಗಳನ್ನೆಲ್ಲ ತೊಳಿತೀನಿ ನಾನು. ಆದರೆ ನಾನೇ ಇದು ಸರಿ ಇದು ತಪ್ಪು ಅಂತ ನಾನೇ ಜಗತ್ತಿಗೆ ನಿರ್ಣಯ ಕೊಡ್ತಕ್ಕವ ಅಂತ ನೀನು ಹೊರಟ್ರೆ ಮಾತ್ರ ನಿನ್ನಂಥ ನೀಚ ಜಗತ್ತಿನಲ್ಲಿಲ್ಲ, ತಮಸ್ಸು ನಿನಗೆ ತಕ್ಕದಾದ. ಹೀಗೆ ಭಗವಂತನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಲ್ಲಿ ಒಪ್ಪಿಸಿಕೋ ನಿನ್ನನ್ನು, ಅಂದರೆ ಎಲ್ಲ ಪಾಪಗಳನ್ನು ತೊಳೆದು ನಿನ್ನನ್ನು ಸ್ವಚ್ಛಗೊಳಿಸ್ತಾನೆ. ತಾಯಿ ಮಗುವನ್ನು ತೊಳೆದ ಹಾಗೆ, ಮಗು ತಾಯಿಯನ್ನು ತಿಳಿಲಿಕ್ಕೆ ಹೋಗುವುದಿಲ್ಲ, ತಾಯಿಗೆ ತನ್ನನ್ನು ಹೀಗೆ ಅಲ್ಲ, ತಾಯಿಯನ್ನು ತಿಳಿಲಿಕ್ಕೆ ಏನು ಗೊತ್ತಾಗುತ್ತೆ ಮಗುವಿಗೆ? 10 ತಿಂಗಳ 1 ವರ್ಷ 2 ವರ್ಷದ ಮಗು ತಾಯಿ ಎಂದರೆ ಏನು, ತಾಯಿ ಹೊಟ್ಟೆಯಲ್ಲಿ ನಾನು ಹೇಗೆ ಬೆಳೆದೆ, ನಾನು ಹೇಗೆ ಹುಟ್ಟಿ, ಅದೆಲ್ಲ ಏನೂ ಗೊತ್ತಿಲ್ಲ. ಆದರೆ ಮಗು ತಾಯಿಯನ್ನು ನಂಬುತ್ತೆ, ತಾಯಿ ನನ್ನನ್ನು ಸಲಹುವವಳು, ನನ್ನನ್ನು ಪ್ರೀತಿಸುವ, ಅವಳಿಗೆ ತನ್ನನ್ನು ಅರ್ಪಿಸಿಕೊಳ್ಳುತ್ತೆ. ಸ್ವಲ್ಪ ಬುದ್ಧಿ ಬರೋವರೆಗೆ, ಆಮೇಲೆ ತಾಯಿಯು ಸ್ವಾರಸ್ಯ ಇಲ್ಲ ಅಂತ ಕಾರಣ ಬುದ್ಧಿ ಬಂತು ನೋಡಿ. ಬುದ್ಧಿ ಬಾರದೇ ಇರುವಷ್ಟು ಕಾಲ ತಾಯಿಯನ್ನು ನಂಬ್ತಾ ಮಕ್ಕಳು, ಮತ್ತೆ ಶಾಲೆ ಹೋದ ತಕ್ಷಣ ಮೇಷ್ಟು ತಲೆ ತಿರುಗಿಸ್ಬಿಡ್ತಾರೆ. ಬುದ್ಧಿ ಬರಲಿಸುವ, ಬುದ್ಧಿ ಬಂತು ಅಂದರೆ ಏನನ್ನೂ ನಂಬೋದಿಲ್ಲ, ದುರ್ಬುದ್ಧಿ ಮಾತ್ರ ಮತ್ತೆ ಬೆಳೆಯೋದು. ಒಳ್ಳೆ ಬುದ್ಧಿ ಒಂದು ಬಗೆ ಹೋಗಿಬಿಡುತ್ತೆ, ದುರ್ಬುದ್ಧಿ ಮಾತ್ರ ಉಳಿಯುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ತಾಯಿಯನ್ನು ನಂಬಿದಾಗ ತಾಯಿ ಆ ಮಗುವನ್ನು ಮಲಮೂತ್ರ ಬಾಚುತ್ತಾಳೆ, ಅದನ್ನು ಸ್ನಾನ ಮಾಡಿಸ್ತಾಳೆ, ಮುದ್ದಿಸ್ತಾಳೆ. ಅಷ್ಟೇ, ನೀನು ತಾಯಿಯನ್ನು ಪ್ರೀತಿಸುವಂತೆ ಭಗವಂತನನ್ನು ಪ್ರೀತಿಸು. ನಿನ್ನ ಕೊಳೆಯನ್ನೆಲ್ಲ ತೊಳಿತಾನೆ ಭಗವಂತ. ನೀನೇ ಸ್ವಚ್ಛ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ನಾನೇ ಮಾಡ್ಕೋತೇನೆ, ದೇವರಾಗತ್ತೆ ಇಲ್ಲ ಅಂತ ಕೊಡಬೇಡ. ನೀನು ಅಧಿಕ ಪ್ರಸಂಗ ಮಾಡಿ ಹೊರಟ್ರೆ ನೀನು ಅಧಪಾತ ಹೊಂದುತ್ತೀಯ. ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಬೇಡ, ಭಗವಂತ ನಿನ್ನನ್ನು ಅರ್ಪಿಸಿಕೋ ಅಂತಕ್ಕಂಥ ಉಪಾಸನೆಯ ಬಹಳ ಮುಖ್ಯವಾದ ಅಂಶವನ್ನು ಕೃಷ್ಣ ಹೇಳಿ ಪ್ರಾರಂಭ ಮಾಡ್ತಾನೆ ಈ ಅಧ್ಯಾಯವನ್ನು. ಈ ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ, ಇವತ್ತು ಶ್ರೀಗಳವರನ್ನು ನಾವು ನಿರೀಕ್ಷೆ ಮಾಡೋದಕ್ಕೋಸ್ಕರ ಅವರು ಪಾಪ ಬೇರೆ ಕಡೆಯಿಂದ ಬರಬೇಕು, ಮಧ್ಯೆ ಏನೋ ರೋಡ್ ಬ್ಲಾಕ್ ಆಗಿ, ಆದರೂ ಪಾಪ ಅವರು ಸಮಯಕ್ಕೆ ಇಲ್ಲಿ ಕಾರ್ಯಕ್ರಮ ಇದ್ದು ಇಲ್ಲಿ ಬಂದು ಹೋಗಬೇಕು ಅಂತ ಕೇವಲ ಪ್ರೀತಿಯಿಂದ ಅವರು ಬಂದರು. ಹಾಗಾಗಿ ನಾಳೆ ಏನು ನಾವು ಸರಿಯಾಗಿ 6:30 ಗಂಟೆಗೆ, ಇವತ್ತು 6:30 ಗಂಟೆಗೆ ಪ್ರಾರಂಭ ಆಗಿಲ್ಲ, ಶ್ರೀಗಳವ್ರನ್ನ ನಿರೀಕ್ಷೆ ಮಾಡೋದು ಒಂದು 10-20 ನಿಮಿಷ ಲೇಟ್ ಆಯಿತು. ನಾಳೆ ಸರಿಯಾಗಿ 6:30 ಗಂಟೆಗೆ ಪ್ರಾರಂಭ ಮಾಡೋಣ. 6:30 ಇಂದ 7:30 ತನಕ ಗೀತಾ ಚಿಂತನ, ಅಲ್ಲಿ ತನಕ ನಿಮಗೆಲ್ಲ